ಈಗೇನು ನೋಡ್ತಾ ಇದ್ದೀರಾ ಇದು F2 ಕಾಂಫಾ ನೋಡಿ. ಸೊ ಇಲ್ಲಿರೋದು ಬಂದ್ಬಿಟ್ಟು F3 ಜನ್ರೇಷನ್ ಅಂತೀವಿ. ಸೊ ಕಾಂಫಾಸಲ್ಲೇ F1 F2 ಅಂತ ಇರುತ್ತೆ. ಸೊ ಇದು G3 ಜನ್ರೇಷನ್. ಸೊ F3 ಜನ್ರೇಷನ್ಸಲ್ಲಿ ಏನಾಗುತ್ತೆ ಅಂತಂದರೆ ಈ ಥರ ಶಿಪ್ಮೆಂಟ್ ಬಂದಿದೆ ಥೈಲ್ಯಾಂಡಿಂದ. ಹಲೋ ವ್ಯೂವರ್ಸ್, ಎಲ್ರಿಗೂ ಬ್ಯೂಟಿಫುಲ್ ಕ್ರಿಯೇಚರ್ಸ್ ಕ್ಯಾಟಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಯಶವಂತ್. ಸೊ ಇವತ್ತು ನಾನು ನಿಮ್ಮ ಮುಂದೆ ಮತ್ತೊಂದು ವಿಡಿಯೋ ಜೊತೆಗಿದ್ದೀನಿ. ಇವತ್ತು ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ವಿಡಿಯೋ ಇದೆ. ಸೊ ಏನು ವಿಡಿಯೋ ಅಂದರೆ ನಾನು ಇವತ್ತು ಒಂದು ಫ್ಲವರ್ ಆನ್ ಫಿಶ್ ಫಾರ್ಮ್ ವಿಸಿಟ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಎಲ್ಲಿದ್ದೀವಿ, ಈ ಫ್ಲವರ್ ಆನ್ ಫಿಶ್ ಫಾರ್ಮ್ ಸ್ಪೆಷಾಲಿಟಿ ಏನು, ಇಲ್ಲಿ ಯಾವ್ಯಾವ ಥರ ಫ್ಲವರ್ ಆನ್ ಸಿಗುತ್ತೆ, ಪ್ರತಿಯೊಂದು ತಿಳ್ಕೊಳ್ಳೋಣ. ಪ್ರತಿಯೊಂದು ಈ ವಿಡಿಯೋಲ್ಲಿ ತೋರಿಸ್ತೀನಿ. ಈ ವಿಡಿಯೋಲ್ಲಿ ನಿಮ್ಗೆ ಏನಿಲ್ಲ ಅಂದರೂ ಒಂದು 150 ವೆರೈಟೀಸ್ ಆಫ್ ಫ್ಲವರ್ ಆನ್ಸ್ ನೋಡ್ಬೋದು ನೀವು. ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ. ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಅಂದ್ಕೊಂಡಿದ್ದೀನಿ ಇದು. ಓಕೆ, ಲೇಟ್ ಮಾಡೋದು ಬೇಡ, ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ ವ್ಯೂವರ್ಸ್, ಸೊ ಇದು ಫಾರ್ಮ್ ಎಂಟ್ರೆನ್ಸ್ ನಾನು ಏನಪ್ಪ ಇದು ಅಂತ ನೋಡಿದ ತಕ್ಷಣ ನೋಡಿ ಕಾಷನ್ ಹಾಕಿದ್ದಾರೆ. ಯು ಆರ್ ಎಂಟ್ರಿಂಗ್ ಎ ಪಾಸಿಟಿವ್ ಝೋನ್, ಪ್ಲೀಸ್ ಲೀವ್ ಯುವರ್ ನೆಗೆಟಿವ್ ಥಾಟ್ಸ್ ಔಟ್ಸೈಡ್ ಅಂತ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಓಕೆ, ಸೊ ಫಾರ್ಮ್ ಎಂಟ್ರಿ ಮಾಡ್ತಾ ಇದ್ದೀವಿ ಇವಾಗ. ನೋಡಿ, ಇದು ಒಂದು ಚಿಕ್ಕ ಸೆಟಪ್ ಇದು, ಬಟ್ ನಿಮ್ಗೆ ಇಲ್ಲೇ ಒಂದು ಆಲ್ಮೋಸ್ಟ್ ಒಂದು 100 ಮೇಲೆ ಫಿಶಸ್ ವೈಡ್ ವೆರೈಟೀಸ್ ಸಿಗುತ್ತೆ. ಓಕೆ ನೋಡಿ, ಇದೆ ಫಾರ್ಮು. ಸೊ ಓನರ್ ಇಲ್ಲೇ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಾಯ್ ಸರ್. ಓಕೆ ವ್ಯೂವರ್ಸ್, ಸೊ ಇವಾಗ ಫಾರ್ಮ್ ಓನರ್ ಜೊತೆ ಇದ್ದೀವಿ, ಬನ್ನಿ ಮಾತಾಡ್ಸೋಣ. ಹಾಯ್ ಸರ್. ಹಾಯ್ ಬ್ರದರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ಮ್ಯಾಥ್ಯೂ ಅಂತ. ಸೊ ಬರೀ ಫ್ಲವರ್ ಮಾತ್ರ ಮಾಡ್ತೀವಿ. ಜಿಯಾನ್ ಆನ್ ಫ್ಯಾಕ್ಟ್ರಿ ಅಂತ ನಮ್ಮ ಬ್ರ್ಯಾಂಡ್ ನೇಮ್. ಓಕೆ. ಸೊ ನಾವು ಇವಾಗ ಜಿಯಾನ್ ಆನ್ ಫ್ಯಾಕ್ಟ್ರಿ ಅನ್ನೋ ಹೆಸರಿಂದ ಸುಮಾರು ಒಂದು 10 ವರ್ಷದಿಂದನೇ ಮಾಡ್ತಾಯಿದ್ದೀವಿ. ಓಕೆ. ಸುಮಾರು ಒಂದು 15 ವರ್ಷದಿಂದ ಫೀಲ್ಡಲ್ಲಿದ್ದೀವಿ. ಓಕೆ. ಸೊ ಹಾಬಿಯಿಂದ ಸ್ಟಾರ್ಟ್ ಮಾಡಿ ಆಮೇಲೆ ನಾವು ಓನ್ಲಿ ಎಕ್ಸಾಟಿಕ್ ಫ್ಲವರ್ ಮಾತ್ರ ಮಾಡ್ತೀವಿ. ಸೊ ಇಲ್ಲಿ ಈ ಫಾರ್ಮ್ ಸೆಟಪ್ ಮಾಡಿ ಎಷ್ಟು ವರ್ಷ ಆಯಿತು? ಈ ಸೆಟಪ್ ಮಾಡಿ ಇಲ್ಲೊಂದು 4-5 ಇಯರ್ಸ್ ಮೇಲೆ ಆಗಿದೆ. ಸೊ ಪ್ರೀವಿಯಸ್ಲಿ ಸೆಟಪ್ ಇತ್ತು, ಬಟ್ ಬೇರೆ ಜಾಗದಲ್ಲಿತ್ತು. ಅಲ್ಲಿಂದ ರೀಲೊಕೇಟ್ ಮಾಡಿದ್ವಿ ಪೋಸ್ಟ್ ಕೋವಿಡ್ಗೆ ಒಂದು 2 ಇಯರ್ಸ್ ಇರುವಾಗ ಮುಂಚೆ ಇಲ್ಲಿ ಶಿಫ್ಟ್ ಆದ್ರಿ. ಓಕೆ. ಸೊ ನಿಮ್ಮ ಹತ್ರ ಯಾವ್ಯಾವ ಥರ ಫ್ಲವರಾನ್ಸ್ ಎಲ್ಲ ಅವೈಲಬಲ್ ಇರುತ್ತೆ? ನಮ್ಮ ಹತ್ರ ಫ್ಲವರಾನ್ಸ್ ಎಲ್ಲ ಟೈಪ್ ಅವೈಲಬಲ್ ಇರುತ್ತೆ ಬ್ರದರ್. ಸೊ ಸೀಸನ್ ತಕ್ಕಂಗೆ, ಅವೈಲಬಿಲಿಟಿ ತಕ್ಕಂಗೆ. ನಾವು ಎಲ್ಲ ಫಾರ್ಮಲ್ಲೂ ತೊಗೊಳ್ಳಲ್ಲ, ಥೈಲ್ಯಾಂಡಿಂದ ಪರ್ಚೇಸ್ ಮಾಡೋದು. ಒಂದು ಕೆಲವು ಫಾರ್ಮಲ್ಲಿ ಎಲ್ಲಿ ನಾವು ರೆಗ್ಯುಲರಾಗಿ ಪರ್ಚೇಸ್ ಮಾಡ್ತೀವಿ, ಲೈನೇಜ್ ಗೊತ್ತಿರುತ್ತೆ. ಸೊ ಅದರದ್ದು ಕಂಪ್ಲೀಟ್ ನಮಗೆ ಬ್ಯಾಕ್ಗ್ರೌಂಡ್ ಗೊತ್ತಿರುತ್ತೆ, ಫಿಶಸ್ ಏನು ಕ್ವಾಲಿಟಿಯಲ್ಲಿ ಇದೆ ಅನ್ನೋದು. ಸೊ ಹಂಗಾಗಿ ಅಲ್ಲಿ ಮಾತ್ರ ಪರ್ಚೇಸ್ ಮಾಡ್ತೀವಿ. ನಾವು ಪರ್ಚೇಸ್ ಮಾಡೋ ಫಾರ್ಮ್ದಲ್ಲಿ SRDs ಇತ್ತು, ತಾಯ್ ಸಿಲ್ಕ್ ಇತ್ತು, ಮ್ಯಾಗ್ಮಾ ಇತ್ತು, KM ಮಾಡ್ತೀವಿ. ಕಾಂಫಾಸ್ಗಂತ ಒಂದು ಸೆಟ್ ಆಫ್ ಫಾರ್ಮ್ಸ್ ಇದೆ, ಒಂದು ಕ್ಲೋಸ್ ಒಂದು 5 to 6 ಫಾರ್ಮ್ಸ್ ಇದೆ ಕಾಂಫಾಗ್ ಮಾತ್ರ. ಸೊ ಆ ಬ್ರೀಡರ್ಸ್ ಹತ್ರ ಮಾತ್ರ ಕಾಂಫಾಸ್ ಪರ್ಚೇಸ್ ಮಾಡ್ತೀವಿ. ಸೊ ಎಲ್ಲವೂ ಕೂಡ ಚಾಂಪಿಯನ್ ಬ್ರೀಡರ್ಸೇ. ಸೊ ಎಲ್ಲವೂ ಕೂಡ ಏಜಸ್ನ ಮಾಡ್ತಾ ಇರುವಂಥ ಬ್ರೀಡರ್ಸ್ಗಳೇ. ಸೊ ಅವ್ರ ಹತ್ರನ ಪೆಕ್ಯೂರ್ ಮಾಡ್ತೀವಿ ಕಾಂಫಾಸ್ನ. ಸೊ ಈಗ ಪ್ರೆಸೆಂಟ್ ಸ್ಟಾಕ್ ಬಂದ್ಬಿಟ್ಟು ಓನ್ಲಿ ಕಾಂಫಾಸ್ ಬಂದಿದೆ. ಕಾಂಫಾಸ್. ಸೊ ಪ್ರತಿಯೊಂದು ಫಿಶು ನೀವು ಇಲ್ಲಿರೋದು ಯಾವುದೇ ಆಗಿರ್ಬೋದು, ಇಲ್ಲಿ ಹೋಮ್ ಬ್ರೀಡಿಂಗ್ ಫಿಶಸ್ ಯಾವುದೂ ಇಲ್ಲ, ಎಲ್ಲ ಪ್ರತಿಯೊಂದು ಥೈಲ್ಯಾಂಡ್ ಇಂಪೋರ್ಟ್ ಇರೋದು? ಹೌದು, ಇದಕ್ಕೆ ಪ್ರತಿಯೊಂದು ಬಂದ್ಬಿಟ್ಟು ಥೈಲ್ಯಾಂಡ್ ಯೂನಿಟೇ. ಕಂಪ್ಲೀಟ್ ಥೈಲ್ಯಾಂಡ್ ಫಿಶಸ್ ಇರೋದು. ಇವಾಗ ಹೋಮ್ ಬ್ರೀಡ್ ಬ್ರೀಡಿಂಗ್ ಯೂನಿಟ್ಸು ಇದೆ, ಬಟ್ ಬೇರೆ ಜಾಗದಲ್ಲಿ ಮಾಡಿದ್ದೀವಿ. ಇವಾಗ ನಮ್ಮ ಕಸಿನ್ಸ್ ಟೇಕ್ ಓವರ್ ಮಾಡ್ಕೊಂಡಿದ್ದಾರೆ ಅದನ್ನು, ಅವ್ರು ಮಾಡ್ಕೊತಿದ್ದಾರೆ. ಸೊ ಇವಾಗ ಅಂಗಡಿಯವ್ರು ಕೇಳ್ತಾರೆ ನಮ್ಮ ಹತ್ರ ಬೇಬೀಸ್ ಬೇಕು ಸರ್ ಅಂತ. ಸೊ ಅವಾಗ ನಾವು ಇಂಪೋರ್ಟೆಡ್ ಬೇಬೀಸ್ ಅಂದರೆ ಒಂದು ಸ್ವಲ್ಪ ಕಾಸ್ಟಿಂಗ್ ಜಾಸ್ತಿ ಆಗುತ್ತೆ. ನಮಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಜಾಸ್ತಿ ಆಗುತ್ತೆ, ಫ್ಲೈಟ್ ಚಾರ್ಜು ಜಾಸ್ತಿ ಆಗುತ್ತೆ. ಒಂದು ಆವ್ರೇಜ್ ಪ್ರೈಸಿಂಗಲ್ಲಿ ಕೇಳ್ತಾರೆ ಬಲ್ಕ್ ಹ್ಯೂಜ್ ಕ್ವಾಂಟಿಟಿಯಲ್ಲಿ. ಸೊ ಅವ್ರಿಗೆ ಪೆಕ್ಯೂರ್ ಮಾಡ್ಕೊಡೋಕ್ಕೆ ಒಂದು ಕೆಲವು ಬ್ರೀಡಿಂಗ್ ಯೂನಿಟ್ಸು ಮಾಡಿದ್ದೀವಿ. ಓಕೆ. ಸೊ ವ್ಯೂವರ್ಸ್ ಕೇಳಿದ್ರಲ್ಲ, ಇಲ್ಲಿ ಆಲ್ಮೋಸ್ಟ್ ಸರ್ ಎಷ್ಟು ಫಿಶಸ್ ನೋಡ್ಬೋದು ಇಲ್ಲಿ? ಸೊ ಇವಾಗ ಪ್ರೆಸೆಂಟ್ ಇರೋ ಬಂದ್ಬಿಟ್ಟು ಕೆಪಾಸಿಟಿ ಒಂದು 140 ಪೀಸಸ್ ಹಾಕ್ಬೋದು. ಬಟ್ ಇವಾಗಿರೋ ಪ್ರೆಸೆಂಟ್ ಸ್ಟಾಕ್ ಬಂದ್ಬಿಟ್ಟು ಒಂದು 135 ಇಳಿಸಿದ್ರಿ. ಸೊ ಅದ್ರಲ್ಲಿ ಆಲ್ಮೋಸ್ಟ್ ಪ್ರೀ ಬುಕ್ಕಿಂಗ್ ಒಂದು 20-25 ಫಿಶಸ್ ಪ್ರೀ ಬುಕ್ಕಿಂಗ್ ಅಲ್ಲಿ ಹೋಯಿತು.
ಮಿಕ್ಕಿದ್ರೆ ನಾವು ಇವಾಗ ಒಂದು 100 ಪ್ಲಸ್ ಫಿಶಸ್ ನೋಡ್ಬೋದು. ಓಕೆ, ಸೊ ವ್ಯೂವರ್ಸ್ ಸ್ಕಿಪ್ ಮಾಡ್ತೀರಾ ನೋಡಿ, ಈ ವಿಡಿಯೋಲ್ಲಿ ನಿಮ್ಗೆ ಒಂದು ಆಲ್ಮೋಸ್ಟ್ ಒಂದು 100+ ಫಿಶಸ್ ನೋಡ್ಬೋದು ನೀವು. ಮತ್ತು ಇನ್ನೊಂದು ಹೇಳ್ಬೇಕು ಅನ್ಕೊತೀನಿ, ಇದಕ್ಕೆ ಮುಂಚೆ ಒಂದು ವಿಡಿಯೋ ಶೂಟ್ ಮಾಡಿದ್ವಿ ಇದೇ ಫಾರ್ಮ್ದು. ಅನ್ಫಾರ್ಚುನೇಟ್ಲಿ 3-4 ಡೇಸ್ ಬ್ಯಾಕು ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ. ಬಟ್ ಮ್ಯಾಥ್ಯೂ ಅವ್ರು ಯಾವುದೇ ಬೇಜಾರು ಮಾಡ್ಕೊಂಡಿದ್ದೀರಾ, ಮತ್ತೆ ಇನ್ನೊಂದು ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ನಿಮಗೋಸ್ಕರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ರಿಕ್ವೆಸ್ಟ್ ಮಾಡಿರೋದಕ್ಕೆ ಮತ್ತೆ ಇನ್ನೊಂದು ಚಾನ್ಸ್ ಕೊಟ್ಟು ವಿಡಿಯೋ ಮಾಡ್ತಾಯಿದ್ದೀವಿ ಕಂಪ್ಲೀಟ್ ಫಾರ್ಮ್ದು. ಮತ್ತು ಇವತ್ತು ಇನ್ನೊಂದು 20 ಫಿಶಸ್ 40 ಫಿಶಸ್ ಹತ್ರ ಇವತ್ತು ಲ್ಯಾಂಡ್ ಆಗಿದೆ. ಸೊ ಪ್ಯಾಕೇಜ್ ಎಲ್ಲ ಅನ್ಪ್ಯಾಕ್ ಮಾಡಿದ್ದಾರೆ. ಪ್ರತಿಯೊಂದು ಫಿಶಸ್ಸು ತೋರಿಸ್ತೀನಿ, ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ಇದೇನು ನೋಡ್ತಾ ಇದ್ದೀರಲ್ಲ, ಸೊ ತಾಯ್ ಸಿಲ್ಕ್ ಅಂತ ಇದು. ಸೊ ತಾಯ್ ಸಿಲ್ಕ್ ಇವಾಗ ಒಂದೇ ಒಂದು ಪೀಸ್ ಇರೋದು. ಇದು GB ಕಾಂಫಾ ಅಂತೀವಿ, ಕ್ಲಾಸಿಕ್ ವೆರೈಟಿ. ಸೊ ಕ್ಲಾಸಿಕ್ ವೆರೈಟಿ ಅಂತಂದರೆ ಪರ್ಲಿಂಗ್ಸ್ ಯಾವ ಫಿಶಸ್ ಜಾಸ್ತಿ ಇರಲ್ವೋ, ಕಂಪ್ಲೀಟ್ ಕಲರೇಷನ್ಸಲ್ಲಿ ಡಾಮಿನೇಟರ್ ಆಗಿರುತ್ತೆ. ಸೊ ಅದಕ್ಕೆ GB ಕಾಂಫಾಸ್ ಅಂತೀವಿ. ಸೊ ಕ್ಲಾಸಿಕ್ ಅನ್ನೋದಕ್ಕೆ ಅದೇ ಮೇಯ್ನು. ಸೊ ಇದು ಒಂದು ಒಳ್ಳೆ ಕಾಂಫಾನೆ, ಡ್ಯುಯಲ್ ಟೋನ್ ಕಾಂಫಾನೆ, ಫ್ರಂಟೆಡ್ ಇರುತ್ತೆ. ಸೊ ಆ ಬೇಬಿ ಫೇಸ್ ನೋಡ್ಬೋದು. ಕಾಂಫಾಸ್ಗಿರೋ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಆ ಬೇಬಿ ಫೇಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಪ್ಲಸ್ ಫಿಶಸ್ ಕೂಡ ತುಂಬ ಆ್ಯಕ್ಟಿವ್ ಆಗಿದೆ, ಸ್ಟ್ರೆಸ್ಸಲ್ಲಿದೆ. ಸೊ ಒಂದು 2 ಡೇಸ್ ಆಯಿತು ಈ ಫಿಶು. ಸೊ ಇಲ್ಲಿ ಇದು ಕೂಡ ಒಂದು ಜುವೆನಲ್ ಅಂತಂದರೆ ಪಾರ್ಟಿಷನ್ ಸೈಜಿಂದ ಒಂದು ಸ್ವಲ್ಪ ದೊಡ್ಡದು. ಸೊ ಇದು ಕೂಡ ಒಂದು ಒಳ್ಳೆ ಆ್ಯಕ್ಟಿವ್ ಆಗಿರೋ ಕ್ಯಾಂಫಾನೆ. ಇದು GB ಕಾಂಫಾ, ಅಲ್ಲಿ GB ಫೇಡರ್ ಆ ಕಡೆ ನೋಡ್ತಾ ಇರೋದು ನೀವು. ಸೊ ಇದ್ರ ಪಕ್ಕದಲ್ಲಿ ನೋಡ್ತಾ ಇರೋದು ಬಂದ್ಬಿಟ್ಟು GB ಫೇಡರ್ ಅದು. ಸೊ ಇದೊಂದು GB ಕಾಂಫಾನೆ. ಸೊ ಇದು ಒಂದು ಡ್ಯುಯಲ್ ಟೋನ್ ಕ್ಯಾಂಫಾನೆ. ಸೊ ಈ ಕಾಂಫಾದಲ್ಲಿ ಇದು ಜುವೆನೈಲ್ ಸೈಜು, ಇವಾಗ ನೀವು ನೋಡ್ತಾ ಇರೋ ಜುವೆನೈಲ್ ಸೈಜು. ಸೊ ಒಂದು 2-3 ಡೇಸ್ ಆಗಿದೆ ಬಂದು, ಸೊ ಇದನ್ನೆಲ್ಲ ಸೆಟ್ ಆಗಬೇಕು. ಸೊ ಇದು ಒಂದು ಡ್ಯುಯಲ್ ಟೋನ್ ಕ್ಯಾಂಫಾ. ಸ್ಟ್ರೆಸ್ಸಲ್ಲಿ ಇನ್ನೂ ಕಲರೇಷನ್ ಡಾರ್ಕ್ ಆಗುತ್ತೆ. ಸೊ ಇದು ಕೂಡ ಒಂದು ಜುವೆನೈಲ್ ಕಾಂಫಾನೆ, ತುಂಬ ಸಣ್ಣ ಸೈಜು. ಬಟ್ ಅದ್ರ ಕ್ವಾಲಿಟಿ ಕಲರೇಷನ್ ನೋಡ್ಬೋದು. ಹಾಗೇನೋ ಹೆಡ್ಡು ಕೂಡ ತುಂಬ ಚೆನ್ನಾಗೇ ಬಂದಿದೆ. ಸೊ ಅದು ಫ್ರಂಟೆಡ್ ಅಂತೀವಿ. ಸೊ ಫ್ರಂಟ್ ಪೋರ್ಷನಲ್ಲಿ ಬರುತ್ತೆ. ಸೊ ಇಲ್ಲಿರೋದು ಬಂದ್ಬಿಟ್ಟು F3 ಜನ್ರೇಷನ್ ಅಂತೀವಿ. ಸೊ ಕಾಂಫಾಸಲ್ಲೇ F1 F2 ಅಂತ ಇರುತ್ತೆ. ಸೊ ಇದು FG3 ಜನ್ರೇಷನ್. ಸೊ F3 ಜನ್ರೇಷನ್ಸಲ್ಲಿ ಏನಾಗುತ್ತೆ ಅಂತಂದರೆ ಈ ಥರ ಬಾಡಿ ಶೇಪ್ ಇರುತ್ತೆ. ಸೊ ಟೇಲ್ ಬಂದ್ಬಿಟ್ಟು ಒಂದು ಸ್ವಲ್ಪ ಡಿಸ್ಟಿಂಕ್ಟಾಗಿರುತ್ತೆ. ಬಾಡಿ ಮಾತ್ರ ಒಂದು ಸ್ವಲ್ಪ SRD KML ಥರ ಇರುತ್ತೆ, ನಾರ್ಮಲ್ ಫ್ಲವರಾನ್ಸ್ ಥರ. ಮೌತ್ ಪೋರ್ಷನ್ ಆಗಲಿ ಅಥವಾ ಒಂದು ಸ್ವಲ್ಪ ರ್ಯಾಪ್ ಟೇಲ್ ಎಲ್ಲ ಪ್ರಾಪರಾಗಿ ಬಂದಿರುತ್ತೆ. ಆ ಕಡೆ ಇರೋದು ಡ್ಯುಯಲ್ ಟೋನ್ ಕಾಂಫಾನೆ F2. ಸೊ ಅದೊಂದು 2.53 ಇಂಚಸ್ ಇದೆ. ಸೊ ಇವೆಲ್ಲ ಬಂದ್ಬಿಟ್ಟು ಒಳ್ಳೆ ಆ್ಯಕ್ಟಿವ್ ಆಗಿರೋ ಫಿಶಸ್ಸೇ. ಸೊ ಇವತ್ತು 2-3 ಡೇಸ್ ಮುಂಚೆ ಲ್ಯಾಂಡ್ ಆಗಿರೋ ಫಿಶ್ ಅಂದರೆ ಯಾರೂ ನಂಬಲ್ಲ. ಸೊ ಅಷ್ಟು ಕ್ವಾಲಿಟಿಯಾಗಿ ತೊಗೊಂಬರ್ತೀವಿ. ಒಂದು ಕೆಲವು ಕಸ್ಟಮರ್ಸ್ ಅಂತಾರೆ, ಸರ್ ತಗೊಂಡಾಗ ತಕ್ಷಣ ಸಿಕ್ಕಾಯಿತು ಅಂತ. ಸೊ ಪ್ರಾಪರ್ ಕ್ವಾರಂಟೈನ್ ಇಲ್ಲದೇ ಯಾವುದೇ ಫಿಶ್ ತಂದರೂ ಕೂಡ ನಿಮಗೆ ಸಿಕ್ನೆಸ್ ಆಗೇ ಆಗುತ್ತೆ. ಸೊ ಕ್ವಾರಂಟೈನ್ ಅನ್ನೋದು ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಪ್ರಾಸೆಸ್ಸು ಒಂದು ಫಿಶಿಂಗ್ ನೀವು ಪರ್ಚೇಸ್ ಮಾಡೋದ್ರಲ್ಲಿ. ಸೊ ಒಂದು ಯಾವುದೇ ಫಿಶಸ್ ಆಗಲಿ, ಫ್ಲವರನಲ್ಲಿ ನಾರ್ಮಲ್ ಫ್ಲವರನ್ಸ್ ಆಗಿರಲಿ ಅಥವಾ ಎಕ್ಸಾಟಿಕ್ ಫ್ಲವರನ್ಸ್ ಈ ಥರ ಆಗಿರ್ಬೋದು. ಸೊ ಕ್ವಾರಂಟೈನ್ ಪ್ರಾಸೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಈಗೇನು ನೋಡ್ತಾ ಇದ್ದೀರಾ, ಇದು F2 ಕಾಂಫಾ. ಸೊ ವೈಟ್ ಐ, ಒಳ್ಳೆ ಕ್ರಾಸೆಡ್ ಪರ್ಲ್ಸ್ ಆಗಿರೋದು ವೈಟ್ ಐ. ಈ ಫಿಶ್ ಆಲ್ರೆಡಿ ಬುಕ್ ಆಗಿದೆ ಮಧುರೈಗೆ. ಸೊ ಡೆಲಿವರಿ ಕೊಡಬೇಕು ಆಫ್ಟರ್ ಕ್ವಾರಂಟೈನ್ ಪ್ರಾಸೆಸ್. ಸೊ ಇದು ಬಂದ್ಬಿಟ್ಟು ಒಂದು ಒಳ್ಳೆ ಕ್ಯಾಂಫಾನೆ, ವೈಟ್ ಐ ಕಾಂಫಾ, ತುಂಬಾ ಚೆನ್ನಾಗಿರೋ ಕಲರೇಷನು. ಸೊ ಕಸ್ಟಮರ್ಸ್ಗೆ ಯಾರೋ ಬೇಕು ಅಂದರೆ ಖಂಡಿತವಾಗ್ಲೂ ಅಪ್ರೋಚ್ ಮಾಡ್ಬೋದು, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ಇದು ಬಂದ್ಬಿಟ್ಟು ಇದು GB. ಸೊ ನಾರ್ಮಲ್ GB KML ಅಂತೀವಿ. ಸೊ ಇದು ಆಲ್ರೆಡಿ ಬುಕ್ ಆಗಿದೆ ಫೇಸ್ಬುಕ್ ಒಂದು ಕಸ್ಟಮರ್ಗೆ. ಸೊ ಡೆಲಿವರಿ ಕೊಡಬೇಕು. ಇದು ಇನ್ನೂ ಅವೈಲಬಲ್ ಇದೆ, F2 ಕಾಂಫಾ ಅಂತೀವಿ ಇದನ್ನು. ಸೊ ಪ್ರೊಪೋಷರೇಟಲ್ಲಿ ಪ್ರಾಪರ್ ಒಳ್ಳೆ ಕಲರೇಷನ್ ಇರೋ ಫಿಶ್ಶು. ಸೊ ಪ್ರಾಪರಾಗಿ ರ್ಯಾಪ್ ಟೈಲ್ ಪೋರ್ಷನ್ ಆಗಲಿ ಅಥವಾ ಫಿಶಿನ ಕಲರೇಷನ್ಸ್ ಆಗಲಿ, ಕ್ರಾಸೆಡ್ ಪರ್ಲ್ಸು ತುಂಬಾ ಚೆನ್ನಾಗಿ ಬಂದಿದೆ. ಫಿಶ್ ಅಂತೂ ತುಂಬ ಚೆನ್ನಾಗೇ ಇದೆ, ಆ್ಯಕ್ಟಿವ್ ಆಗಿದೆ. ಸೊ ಯಾವುದೂ ಕೂಡ ಸಿಕ್ಕಾಗಿರೋ ಫಿಶಸ್ ಯಾವುದೂ ನಮ್ಮ ಹತ್ರ ಇರೋಲ್ಲ. ಪ್ಲಸ್ ಅಕಸ್ಮಾತ್ ಏನೋ ಫಿಶ್ ಸಿಕ್ಕಾಯಿತು ಅಂದರೆ ಕೂಡ ಕ್ವಾರಂಟೈನ್ ಪ್ರಾಸೆಸ್ಸಲ್ಲಿ ಅದನ್ನು ಸಪ್ರೇಟ್ ಮಾಡಿಬಿಡ್ತೀವಿ. ಇದು ವೈಟ್ ಐ F2 ಕಾಂಫಾ, ಡ್ಯುಯಲ್ ಟೋನ್ ಆಗಿದೆ. ಸೊ ಕಲರೇಷನ್ಸ್ ಡ್ಯುಯಲ್ ಟೋನ್ ಈ ಸರಿ ತುಂಬ ಜಾಸ್ತಿ ಬಂದಿದೆ, ಯಾಕಂದರೆ ಕಸ್ಟಮರ್ಸ್ ಜಾಸ್ತಿ ಪ್ರಿಫರೆನ್ಸ್ ಡ್ಯುಯಲ್ ಟೋನ್ ಅಂತ ಕೇಳ್ತಾರೆ ಕಲರೇಷನಲ್ಲಿ. ಹಾಗಾಗಿ ಈಗೇನು ನೋಡ್ತಾ ಇದ್ದೀರಾ, ಇದು ತುಂಬ ಸಣ್ಣ ಮರಿ ಈಗ ಬಂದು ಶಿಪ್ಮೆಂಟಲ್ಲಿ. ಸೊ ಈಗ ಅನ್ಪ್ಯಾಕಿಂಗ್ ವೀಡಿಯೋದಲ್ಲಿ ಬಂದಿದ್ದು ಫಿಶ್ ಇದು. ಸೊ ಅದು ಸ್ಟ್ರೆಸ್ ಆಗಿ ಅದು ಸ್ವಲ್ಪ ಹೈಡ್ ಆಗ್ತೈತೆ. ಫಿಶಸ್ ವೆರಿ ಸ್ಮಾಲ್ ಅಂತಂದರೆ ಒಂದು ಪಾರ್ಟಿಷನ್ ಕ್ಲಿಪ್ ಸೈಜು ಇಲ್ಲ, ಮ್ಯಾಕ್ಸಿಮಮ್ ಅಂತಂದರೆ ಒಂದು 2 ಇಂಚ್ ಇರುತ್ತೆ ಅಷ್ಟೇ. ಒಳ್ಳೆ ಹಂಪಿರೋ ಫಿಶು, ಸ್ಟ್ರೆಸ್ಸಲ್ಲಿದೆ. ಸೊ ಇದು ಸ್ಟ್ರೆಸ್ಸಲ್ಲಿರೋ ಕ್ಯಾಂಫಾನೆ. ಇದು ಆಲ್ರೆಡಿ ಬುಕ್ ಆಗಿದೆ, ಡೆಲಿವರಿ ಮಾತ್ರ ಒಂದು ವೀಕಲ್ಲಿ ಕೊಡಬೇಕು. ಇದನ್ನು ರಿಕವರ್ ಮಾಡಿ ಒಂದು ಸ್ವಲ್ಪ ಕ್ವಾರಂಟೈನ್ ಪ್ರಾಸೆಸ್ಸಲ್ಲಿದೆ ಇವಾಗ. ಇದು GB ಅಂತೀವಿ, ನಾರ್ಮಲ್ GB. ಸೊ ಒಳ್ಳೆ ಡ್ಯುಯಲ್ ಟೋನು. ಈ ಬ್ಲ್ಯಾಕ್ ಸ್ಟ್ರೈಪ್ಸ್ ಯಾಕಪ್ಪ ಐತೆ ಅಂತಂದರೆ, ನಾರ್ಮಲಿ GBಯಲ್ಲಿ ಬಂದ್ಬಿಟ್ಟು ಈ ಬ್ಲ್ಯಾಕ್ ಸ್ಟ್ರೈಪ್ ಅನ್ನೋದು ಇರುತ್ತೆ, ಅದು ಕಂಪ್ಲೀಟಾಗಿ ಫೇಡ್ ಆಗಬೇಕು. ಫೇಡ್ ಆದಮೇಲೆ ಕಂಪ್ಲೀಟ್ ಎಲ್ಲೋ ಟೋನ್ ಆಗುತ್ತೆ. ಸೊ ಇದು GB KML ಆ್ಯಕ್ಚುಲಿ. ಸೊ ಒಳ್ಳೆ ಫಿಶಸ್ಸೇ, ತುಂಬ ಚೆನ್ನಾಗಿದೆ. ಇನ್ ಕೇಸ್ ಯಾರು ಎಕ್ಸಾಟಿಕ್ ಕಲರೇಷನ್ಸ್ ಬೇಕು ಅನ್ನೋರು ಖಂಡಿತವಾಗ್ಲೂ ಬಂದು ಅಪ್ರೋಚ್ ಮಾಡ್ಬೋದು. ಈಗೇನು ನೋಡ್ತಾ ಇದ್ರೆ ಇದು GB KML.
ಸೊ ಫೇಸ್ ಮೇಲೆ ನೋಸ್ ಮೇಲೆ ಮಾರ್ಕಿಂಗ್ಸ್ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇನ್ ಕೇಸ್ ಯಾರಿಗ ಬೇಕು ಅನ್ನೋದು ಈ ಸ್ಕ್ರೀನ್ಶಾಟ್ನ ಶೂಟ್ ಮಾಡಿ ನನಗೆ ಕಳಿಸ್ಕೊಡಿ. ಈಗೇನು ನೋಡ್ತಾ ಇದ್ದೀವಿ ನೋಡಿ, ಫ್ಲೇರ್ ಮಾಡ್ತೈತೆ ಕಾಂಫಾ ಅಗ್ರೆಸಿವ್ ಆಗಿ. ಸೊ ಇದು F2 ಕ್ಯಾಂಫಾ. ಸೊ ವೀಡಿಯೋದಲ್ಲಿ ನೋಡೋಕ್ಕೆ ತುಂಬ ದೊಡ್ಡದಾಗಿ ಕಾಣಿಸ್ಬೋದು, ಬಟ್ ಇಟ್ಸ್ ವೆರಿ ಸ್ಮಾಲ್, ಹಾರ್ಡ್ಲಿ ಒಂದು 2.53 ಇಂಚಸ್ ಒಳಗಿದೆ. ಸೊ ತುಂಬಾ ಕ್ರಾಸ್ ಹೆಡ್ ಚೆನ್ನಾಗಿ ಕ್ರಾಸ್ ಹೆಡ್ ಪೋಲ್ಸು ಚೆನ್ನಾಗಿದೆ, ಲಿಪ್ಸು ಪ್ರಾಪರ್ ಕ್ರಾಸ್ಡ್ ಆಗಿದೆ, ಚೆನ್ನಾಗಿ ಫ್ಲೇರ್ ಮಾಡ್ತೈತೆ. ಇದು ಕೂಡ ಒಂದು F3ನೇ. ಸೊ ನೋಡೋಕೆ ಲೈಟಾಗಿ ಎಸ್ ಥರ ಇರುತ್ತೆ, ಚೆನ್ನ F3. ಹೀಗೇನಿದೆ ಪ್ರಾಪರ್ F2 ಕ್ಯಾಂಫಾ. ಈಗ ಎಲ್ರಿಗೂ ಒಂದು ಡೌಟ್ ಇರುತ್ತೆ, F2 F1 ಅಂದರೆ ಏನು ಅಂತ. ಸೊ ಕಾಂಫಾ ಜನ್ರೇಷನ್ಸ್ ಬ್ರೀಡಿಂಗ್ ಜನರೇಷನ್ಸಲ್ಲಿ ಸೊ F2 ಅನ್ನೋ ಸೀರೀಸ್ ಮಾತ್ರನೇ ಪ್ರಾಪರಾಗಿ ಅಗ್ರೀಡ್ ಆಸ್ ಕಾಂಫಾಸ್. F1ಅಲ್ಲಿ ಹೆಡ್ ಇರಲ್ಲ, ಪ್ರಾಪರ್ ಬಾಡಿ ಶೇಪ್ ಮಾತ್ರ ಇರುತ್ತೆ. ಸೊ ಒಳ್ಳೆ ಫೀಮೇಲ್ ಫಿಶಸ್ ಇದ್ದಂಗೆ ಇರುತ್ತೆ. F2 ಮಾತ್ರ ಈ ಥರ ಪ್ರಾಪರ್ ಹೆಡ್ ಶೇಪು, ಬಾಡಿ ಪ್ಯಾಟರ್ನು ಅಥವಾ ಕಲರೇಷನ್ಸ್ ಆಗಿಲ್ಲ ಈ ಥರ ಬಂದಿರುತ್ತೆ. ಸೊ F2 ಇಸ್ ಜೆನೆಟಿಕ್ಲಿ ಅಗ್ರೀಡ್ ಆಸ್ ಪ್ರಾಪರ್ ಕಾಂಫಾ. ನಾವು ಕಾಂಪಿಟೇಷನ್ ಅಂತ ಹೋದ್ರೂ ಕೂಡ ನೋಡಿ, ಇದು ಆಲ್ಮೋಸ್ಟ್ ಈಗ ಮುಂಬೈಗೆ ಇದು ಆಲ್ರೆಡಿ ಬುಕ್ ಆಗಿದೆ. ಸೊ ಇದು F2 ಕ್ಯಾಂಫಾ. ಸೊ ಒಳ್ಳೆ ಕಲರೇಷನ್ ಡ್ಯುವೆಲ್ ಟೋನಲ್ಲಿರೋ ಫಿಶ್ ಇದು, ತುಂಬ ಆ್ಯಕ್ಟಿವ್ ಆಗೈತೆ. ಹೆಡ್ ಪೋರ್ಷನು ಚೆನ್ನಾಗಿದೆ, ಫ್ರಂಟ್ ಹೆಡ್ ಬರುತ್ತಿದ್ದು. ಸೊ ಇದು ವೀಡಿಯೋಗಿಂತಲೂ ಡೈರೆಕ್ಟಾಗಿ ನೋಡೋಕ್ಕೆ ಇನ್ನೂ ಡಾರ್ಕ್ ಆಗಿದೆ ಈ ಫಿಶು. ಸೊ F2 ಅನ್ನೋದು ಪ್ರಾಪರಾಗಿ ಅಕ್ಸೆಪ್ಟ್ ಮಾಡಿರುವಂಥ ಒಂದು ಗ್ರೇಡ್. F3ನೂ ತೊಗೊಳ್ತಾರೆ ಇವಾಗ ಇತ್ತೀಚೆಗೆ. F3 ಅಂತಾರೆ ಒಂದು ಸ್ವಲ್ಪ ಕಸ್ಟಮರ್ಸ್ಗೆ ಕಾಂಫಾಸಲ್ಲಿ ಹೆಡ್ ಬೇಕು ಅಂತಾರೆ. ಸೊ ಅವರೆಲ್ಲ ಬಂದುಬಿಟ್ಟು ಒಂದು ಸ್ವಲ್ಪ ಕಲರೇಷನ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಿಲ್ಲ, ಪರವಾಗಿಲ್ಲ ಒಂದು ಸ್ವಲ್ಪ ಹೆಡ್ ಬೇಕು ಅಂತಾರೆ. ಸೊ F3 ಜನ್ರೇಷನ್ಸಲ್ಲಿ ನಾವು ಖಂಡಿತವಾಗ್ಲೂ ಹೋಗ್ಬೋದು. ಸೊ ಈಗೇನು ನೋಡ್ತೀವಿ, ಇದು ಕೂಡ ಒಂದು F2 ಕ್ಯಾಂಫಾನೇ ಪ್ರಾಪರಾಗಿ. ಈಗ ಅಗ್ರೆಸಿವಾಗಿ ಪ್ಲೇ ಆಗ್ತೈತೆ. ಸೊ ಆಪೋಸಿಟ್ಲಿರೋ ಫಿಶ್ಗೆ ಇವಾಗ ಅಗ್ರೆಸಿವ್ ಮೂಮೆಂಟ್ ತೋರಿಸ್ತೈತೆ. ಸೊ ಇನ್ನೊಂದು ಫಿಶ್ನ ಡಾಮಿನೇಟ್ ಮಾಡೋಕ್ಕೆ ಅದನ್ನು. ಸೊ ಇದು ಕೂಡ ಫ್ಲೇರ್ ಮಾಡ್ತೈತೆ. ಸೊ ಇಲ್ಲೇ ನೋಡ್ತಾಯಿದ್ರೆ ಇದು ಕೂಡ F2 ಕ್ಯಾಂಫಾನೇ. ಸೊ ವೈಟ್ ಐ ಎಲ್ಲೋ ಐ ದಟ್ಸ್ ನಾಟ್ ಅ ಪ್ರಾಬ್ಲಮ್. ಸೊ ರೆಡ್ ಐಯೂ ಇರುತ್ತೆ, ವೈಟ್ ಐ ಇರುತ್ತೆ, ಎಲ್ಲೋ ಇರುತ್ತೆ. ಐ ಏನು ತೊಂದರೆ ಇಲ್ಲ, ಫಿಶ್ ಮಾತ್ರನೇ ಪ್ರಾಪರ್ ಕ್ವಾಲಿಟಿಯಲ್ಲಿ ಇದ್ದರೆ ಸಾಕು. ಪ್ರಾಪರಾಗಿ ಜಡ್ಜ್ಮೆಂಟ್ ಟೈಮಲ್ಲಿ ಇನ್ ಕೇಸ್ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋ ಟೈಮಲ್ಲೆಲ್ಲ ಅವ್ರಿಗೆ ಬೇಕಾಗಿರೋದು ಪ್ರಾಪರ್ ಫಿಶ್ ಪೊಟೆನ್ಷಿಯಲ್. ಸೊ ಇರುವಂಥ ಕ್ವಾಲಿಟಿಯಲ್ಲಿ ಅದು ಪ್ರಾಪರಾಗಿದ್ದರೆ ಮಾತ್ರ ಸಾಕು ಅವ್ರಿಗೆ. ಸೊ ನಾವು ಕೂಡ ಕಾಂಪಿಟೇಷನ್ ನಡೆಸಿದ್ರಿ. ಬ್ಯಾಂಗ್ಳೂರ್ ಫ್ಲವರ್ ಫೆಡರೇಷನ್ ಅಂತ ನಮ್ಮದೇ ಒಂದು ಗ್ರೂಪ್ ಮಾಡಿ ಸುಮಾರು ಒಂದು 2,500-3 ಸಾವಿರ ಜನ ಇದ್ದಾರೆ. ಸೊ ಹೋದ ಆಗಸ್ಟ್ 15 ತಾರೀಕೆ ನಾವು ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ರಿ. ಸುಮಾರು ಜನ ಪಾರ್ಟಿಸಿಪೇಟ್, ಒಳ್ಳೆಯ ಒಂದು ವೆಲ್ಕಮ್ ಇತ್ತು. ಸೊ ಏನಿಲ್ಲ ಅಂತಂದರೆ ಕೂಡ ಒಂದು 700 ಪೀಪಲ್ಸ್ ಎಂಟ್ರೀಸ್ ಇತ್ತು. ಸೊ ಅಲ್ಲಿ ಫೈನಲಾಗಿ ಪಾರ್ಟಿಸಿಪೆಂಟ್ಸ್ ಅಂತ ನೋಡಿದ್ರೆ ಒಂದು 500+ ಪಾರ್ಟಿಸಿಪೇಟ್ ಮಾಡಿದರು. ತುಂಬ ಚೆನ್ನಾಗಿ ನಡೀತು ಈವೆಂಟು. ಸೊ ಆ ಥರ ಎಲ್ಲ ಜಡ್ಜ್ಮೆಂಟ್ಸ್ ಹೆಂಗಿರುತ್ತೆ ಅಂದರೆ ಫಿಶ್ ಕ್ವಾಲಿಟಿ, ಫಿಶ್ಶು ಯಾವ ಸೈಜಲ್ಲಿದೆ, ಯಾವ ಪ್ರೊಪೋರ್ಷನಿಟಲ್ಲಿದೆ, ಪ್ಲಸ್ ಫಿಶ್ ಇರೋ ಕಂಡೀಷನ್ ಹೆಂಗೆ. ಸೊ ಅದನ್ನೆಲ್ಲ ಪ್ಯಾರಾಮೀಟರ್ಸಲ್ಲಿ ಜಡ್ಜಿಂಗ್ ಇತ್ತು. ಇಂಟರ್ನ್ಯಾಷನಲ್ ಜಡ್ಜಸ್ ಜಡ್ಜ್ ಮಾಡಿದ್ರು ಅದನ್ನು. ಸೊ ಈಗೇನು ನೋಡ್ತಾ ಇದ್ದೀರಾ, ಇದು ಕೂಡ ಒಂದು F2 ಕ್ಯಾಂಫಾನೇ, ಬುಕ್ ಆಗೋಗಿದೆ, ಕ್ವಾರಂಟೈನಲ್ಲಿದೆ. ಒಂದು ಸ್ವಲ್ಪ ಸ್ಟ್ರೆಸ್ ಆಗಿದೆ. ಒಳ್ಳೆ ಪೊಟೆನ್ಷಿಯಲ್ ಇರೋ ಫಿಶು. ಹೆಡ್ಡೆಲ್ಲ ಒಂದು ಸ್ವಲ್ಪ ಡೌನ್ ಆಗಿದೆ. ಹೆಡ್ ನಾರ್ಮಲಾಗಿ ಡೌನ್ ಆಗುತ್ತೆ. ಫಿಶ್ ಸ್ಟ್ರೆಸ್ಸಲ್ಲಿರುವಾಗ, ಕ್ವಾರಂಟೈನಲ್ಲಿರುವಾಗ ಹೆಡ್ ಡೌನ್ ಆಗುತ್ತೆ, ಅದಾದಮೇಲೆ ಪಂಪ್ ಆಗುತ್ತೆ, ಅದೇನು ತೊಂದರೆ ಇಲ್ಲ. ಸೊ ಇದು ಕೂಡ ಒಳ್ಳೆ F2 ಕ್ಯಾಂಫಾನೇ. ಆ ರ್ಯಾಪ್ ಟೈಲು ಕೂಡ ಕರೆಕ್ಟಾಗಿದೆ. ಸೊ ಟೈಲ್ ಫಿಶ್ಶು ಹೆಂಗೆ ಸೆಲೆಕ್ಟ್ ಮಾಡಬೇಕು ಏನು ಅನ್ನೋದನ್ನ ಒಂದು ಸ್ವಲ್ಪ ಒಳ್ಳೆ ಫಿಶ್ನ ನೋಡಿಸ್ಬಿಟ್ಟು ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಸೊ ಹಿಂದೇನೋ ಒಂದು ಒಳ್ಳೆ ಡ್ಯುವೆಲ್ ಟೋನ್ ಇದೆ. ಸೊ ಈ ಬಾರಿ ಕಸ್ಟಮರ್ಸ್ ಎಲ್ಲರೂ ಕೂಡ ನಿಮ್ಗೆ ಒಳ್ಳೆ ಆಪ್ಷನ್ ಸಿಗುತ್ತೆ. ಇದು ಆಲ್ರೆಡಿ ತಂಜಾವೂರಿಗೆ ಆಲ್ರೆಡಿ ಬುಕ್ ಆಗೋಗಿದೆ ಈ ಕಾಂಫಾ. ಸೊ ಇದು ಒಳ್ಳೆ F2 ಕ್ಯಾಂಫಾ ನೀವು ನೋಡ್ಬೋದು. ಒಳ್ಳೆ ಪ್ರಾಪರ್ ಆ ಥರ ರ್ಯಾಪ್ ಟೈಲ್ ಇರಬೇಕು. ಟೈಲ್ ವೈಡಾಗಿ ಓಪನ್ ಆದಾಗ ಕ್ಲೋಸ್ ಆಗಿರಬೇಕು ಹಿಂದಕ್ಕೆ. ಬಾಡಿ ಈ ಥರ ಪ್ರಾಪರ್ ಸೇಮ್ ಪೋರ್ಷನಲ್ಲಿ ಇರಬೇಕು. ಕಲರೇಷನ್ನು ಪ್ರಾಪರ್ ಆಗಿರಬೇಕು. ಈ ಥರ ಅಗ್ರೆಸಿವ್ ಆಗಿ ಫಿಶ್ ಇದ್ದಾಗ ಆ್ಯಕ್ಟಿವ್ ಆಗಿರಬೇಕು. ಆ ಮೌತ್ ಪ್ರಾಪರ್ ಲಿಪ್ಸ್ ಕ್ಲೋಸ್ ಆಗಿರಬೇಕು. ಸೊ ಅನ್ನಲ್ಲ ಪ್ಯಾರಾಮೀಟರ್ಸ್ ಏನು ಅಂತ. ಫಿಶ್ಶು ಫ್ಲೇರ್ ಮಾಡೋಕ್ಕೆ ಹೋದಾಗ ಹಿಂದೆ ನೀವೇನು ನೋಡ್ತಾ ಇದ್ದೀರಾ 3 ಟೈಲ್ ಪೋರ್ಷನ್ಸು ಪ್ರಾಪರಾಗಿ ಕ್ಲೋಸ್ಡ್ ಆಗಿರ್ಬೇಕು, ಈವನ್ ಆಗಿರಬೇಕು. ಮತ್ತು ಲಿಪ್ಸ್ ಏನು ನೋಡ್ತಾ ಇದ್ದೀರಾ ಒಂದಕ್ಕೊಂದು ಮುಂದೆ ಹೋಗಿರ್ಬಾರ್ದು, ಪ್ರಾಪರಾಗಿ ಅದು ಕೂಡ ಈವನಾಗಿ ಕ್ಲೋಸ್ ಆಗಿರಬೇಕು. ಸೊ ಹೆಡ್ಡು ಪ್ರೊಪೋರ್ಷನು ಚೆನ್ನಾಗಿದೆ. ಇದನ್ನು ಪೊಟೆನ್ಷಿಯಲ್ ತುಂಬ ಚೆನ್ನಾಗಿ ಬರುತ್ತೆ. ಫಿಶ್ ಇನ್ನೂ ತುಂಬ ಸಣ್ಣದಿದೆ, ಒಂದು 2.5 ಇಂಚಸ್ ಆಲ್ರೆಡಿ ಸೇಲ್ ಆಗೋಯ್ತು. ಈಗೇನು ನೋಡ್ತಿದ್ರೆ ಕ್ಲಾಸಿಕ್ ವೆರೈಟಿ ಸೇರುತ್ತೆ, ಪರ್ಲ್ಸ್ ಜಾಸ್ತಿ ಇರೋಲ್ಲ ಆಗಲೇ ಅಂದಂಗೆ. ಎಲ್ಲೋ ಐ ನೋಡಿ, ಲಿಪ್ಸ್ ನೋಡಿ ನೀವು ನೋಡ್ಬೋದು. ಒಂದು ಎಕ್ಸಾಂಪಲ್ಗೆ ಇದರಲ್ಲಿ ಪ್ರಾಪರಾಗಿ ಕ್ಲೋಸ್ ಆಗಿರುತ್ತೆ ಕ್ಯಾಂಫಾಸ್ದಲ್ಲಿ. ಸೊ ಇರೋ ಒಂದಕ್ಕೊಂದು SID ಅಂತ ನಾರ್ಮಲಾಗಿ ಒಂದಕ್ಕೊಂದು ಮುಂದೆ ಇರುತ್ತೆ, ಬಟ್ ಇದರ ಆ ಥರ ಇರೋಲ್ಲ. ಸೊ ಈ ಥರ ಒಳ್ಳೆ ಚಾಂಪಿಯನ್ ಫಿಶಸ್ ನಮ್ಮ ಹತ್ರ ಇರುತ್ತೆ. ಸೊ ಈಗಲೂ ಕೂಡ ಸುಮಾರು ಫಿಶಸ್ ಇದೆ, ಬಟ್ ತೋರ್ಸೋಕ್ಕೆ ಟೈಮ್ ಇಲ್ಲ. ಈಗ ನೋಡಿ,
ಇದು ಒಂದು ನಾರ್ಮಲ್ ಜಿ ಬಿ ಸ್ಟ್ರೈನ್ದು. ಸೊ ಜಿ ಬಿ KML ಅಂತೀವಿ, ಜಿ ಬಿ. ಸೊ ಇದು ತುಂಬಾ ಡಾರ್ಕ್ ಫಿಶ್ಶು. ಸೊ ಹೆಡ್ಡಿನ ಪಂಪ್ ಆಗಬೇಕು. ಸೊ ಫಿಶ್ಶಿನ ಸ್ಟ್ರೆಸ್ಸಲ್ಲಿದೆ, ಒಂದು ಸ್ವಲ್ಪ ಕ್ವಾಂಟೆಂಟ್ ಇದೆಯಲ್ವ, ಸ್ವಲ್ಪ ಒಂದು ಟೈಮ್ ತೊಗೊಳುತ್ತೆ ರಿಕವರ್ ಆಗಲಿಕ್ಕೆ. ಸೊ ಹಂಗೇ ಇಲ್ಲೂ ಒಂದು ಸ್ವಲ್ಪ GBs ಇದೆ. ಸೊ ಇದು ಕೂಡ GBನೇ. ಸೊ ಯು ಹ್ಯಾವ್ ಅನದರ್ ಗುಡ್ GB. ಸೊ ಇವೆಲ್ಲ GB ಅನ್ನೋ ಒಂದು ಸ್ವಲ್ಪ ಕಸ್ಟಮರ್ಸ್ ಬೇಸ್ ಇದೆ ಇದಕ್ಕೆ. ಸೊ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ. ಕಸ್ಟಮರ್ಸ್ ರಿಕ್ವೈರ್ಮೆಂಟ್ಸ್ ಮೇಲೆ ಈ ಸರಿ ಹ್ಯಾಂಡ್ ಪಿಕ್ ಮಾಡಿ ತಂದ್ರಿ. ಈಗ ನೋಡ್ತಾರೋ ಎಲ್ಲ ಫಿಶಸ್ಸು ಕೂಡ ನಾವು ಡೈರೆಕ್ಟಾಗಿ ಥಾಯ್ಲ್ಯಾಂಡಲ್ಲಿ ಹೋಗಿ ಪಿಕ್ ಮಾಡಿರುವಂಥ ಫಿಶಸ್ಸು. ಲಾಸ್ಟ್ ಮಂತ್ ನಾವೇನು ಟ್ರಾವೆಲ್ ಮಾಡಿದ್ರಿ ಥಾಯ್ಲ್ಯಾಂಡ್ಗೆ. ಸೊ ಹ್ಯಾಂಡ್ ಫಿಶ್ ಪಿಕ್ ಮಾಡಲೇಬೇಕು ಅಂತ. ಸೊ ಪಿಕ್ ಮಾಡೋ ಟೈಮಲ್ಲಿ ವೀಡಿಯೋಸ್ನ ಸೆಲೆಕ್ಟ್ ಮಾಡಿದ್ವಿ, ಅದನ್ನು ಡೈರೆಕ್ಟಾಗಿ ಹೋಗಿ ಸೆಲೆಕ್ಟ್ ಮಾಡಿರೋಂಥ ಫಿಶಸ್ಸು. ಸೊ GB ಅನ್ನೋದು ಬಂದ್ಬಿಟ್ಟು ಈ ಥರ ಗೋಲ್ಡನ್ ಬೇಸ್ ಅನ್ನೋದು ಇಂಡಿಯನ್ ಮಾರ್ಕೆಟಲ್ಲಿ ಒಂದು ಸ್ವಲ್ಪ ಡಿಮ್ಯಾಂಡ್ ಇರೋ ಫಿಶಸ್ಸು. ಸೊ ಹಂಗಾಗಿ ಈ ಸರಿ ಒಂದು ಒಳ್ಳೆ ಕ್ವಾಂಟಿಟಿಯಲ್ಲೂ ಕ್ವಾಲಿಟಿಯಲ್ಲೂ GBs ತರಿಸಿದ್ದೀವಿ. ಸೊ ಮೋಸ್ಟ್ ಆಫ್ ದ GBಸ್ಗೆ ನಿಮಗೆ ನೋಸ್ ಮೇಲೆ ಮಾರ್ಕಿಂಗ್ಸ್ ಎಲ್ಲ ಇರುತ್ತೆ. ಸೊ ಒಂದು ಕೆಲವು GBನೆಲ್ಲ ತೋರ್ಸೋಕ್ಕೆ ಹೋಗ್ತೀನಿ ರೀ. ಫಿಶಸ್ನ ನೀವು ಹಾಶಾಗಿ ಹ್ಯಾಂಡಲ್ ಮಾಡಬಾರ್ದು. ಇನ್ ಕೇಸ್ ಹ್ಯಾಂಡಲ್ ಮಾಡೋಕ್ಕೆ ಹೋದರೆ ಸಮ್ಟೈಮ್ಸ್ ಅವು ಎದುರುತ್ತೆ. ನಾವು ಜೋರಾಗಿ ಹಿಡಿಯೋಕ್ಕೆ ಹೋಗ್ಬಾರ್ದು. ಪ್ಲಸ್ ಹಿಡಿದು ಪ್ರೆಸ್ ಮಾಡೋಕ್ಕೆ ಹೋಗ್ಬಾರ್ದು. ಯಾವುದೇ ಕಾರಣಕ್ಕೆ ಫಿಶಸ್ನ ಹಿಡಿಯುವಾಗ ಮೈಲ್ಡಾಗಿ ಹಿಡಿಬೇಕು. ಸೊ ನೀವು ಜೋರಾಗಿ ಪ್ರೆಷರ್ ಮಾಡೋಕ್ಕೆ ಹೋದರೆ ಫಿಶ್ಗೆ ಏಟ್ ಬೀಳುತ್ತೆ. ಈಗೇನು ನೋಡ್ತಾ ಇದ್ದೀರಾ ನೋಡಿ, ನೋಸ್ ಮೇಲೆಲ್ಲ ನೀವು ನೋಡ್ಬೋದು ಪ್ರಾಪರಾಗಿ ಮಾರ್ಕಿಂಗ್ಸ್ ಇದೆ. ಸೊ ಈ ನೋಸ್ ಮಾರ್ಕಿಂಗ್ಸ್ ಅನ್ನೋದು ಎಲ್ಲ ಫಿಶಲ್ಲೂ ಇರುತ್ತಾ ಅಂದರೆ ಇಲ್ಲ. ಸೊ ಇದು ಪ್ರಾಪರಾಗಿ ಇದು ಲಾಸ್ಟ್ ಆಲ್ಮೋಸ್ಟ್ ಡಾರ್ಕ್ ರೆಡ್ಡಿಶು, ಈ ಕಡೆ ಬಂದ್ಬಿಟ್ಟು ಎಲ್ಲೋ. ಸೊ ಇದು ಡಾರ್ಕ್ ರೆಡ್ ಅನ್ನೋಕ್ಕಾಗಲ್ಲ. ಇದು ಆ್ಯಕ್ಚುಲಾಗಿ ಅನ್ನೋದ್ರೆ ಪಿಂಕ್ ಕಲರಲ್ಲಿ ಇರುತ್ತೆ. ಸೊ ಇದು ಕ್ಲಾಸಿಕ್ ವೆರೈಟಿ ಆಗಿರುತ್ತೆ. ಸೊ ಒಳ್ಳೆ ಕ್ರಾಸೆಡ್ ಪರ್ಲ್ಸು ಇದೆ, ಡಿಸ್ಟಿಂಕ್ಟ್ ಪರ್ಲ್ಸು ಇದೆ. ಪ್ಲಸ್ ನಿಮಗೆ ನೋಸ್ ಮೇಲೆ ಕೂಡ ಮಾರ್ಕಿಂಗ್ಸ್ ಚೆನ್ನಾಗಿದೆ. ಸೊ ದಿಸ್ ಈಸ್ ಅ ಗುಡ್ GB. ಸೊ ಪೊಟೆನ್ಷಿಯಲ್ GB ಇವೆಲ್ಲ. ಸೊ GB ಅನ್ನೋದು ಅದಕ್ಕಂತಲೇ ಒಂದು ಫ್ಯಾನ್ ಬೇಸ್ ಇದೆ. ಸೊ ಹಂಗಾಗಿ GBs ತುಂಬ ಚೆನ್ನಾಗಿರೋ GBs ತರಿಸಿದ್ದೀವಿ. ನಾನು ಆಗಲೇ ಅಂದಂಗೆ ಇಲ್ಲೂ ಕೂಡ ಒಂದು GB ನೋಡ್ಬೋದು ನೀವು. ಓಕೆ ಈಗೇನು ನೋಡ್ತಾ ಇದ್ದೀರಾ GB ಇದು ಒರಿಜಿನಲ್ ಕಲರು ನೋಡಿ, ಹಿಂಗಿರುತ್ತೆ GB. ಸೊ ಕಲರೇಷನ್ ತುಂಬ ಚೆನ್ನಾಗಿರುತ್ತೆ. ಈ ಬ್ಲ್ಯಾಕ್ ಸ್ಟ್ರ್ಯಾಪ್ಸ್ ಏನು ನೋಡ್ತಾ ಇದ್ದೀರಾ ನಾರ್ಮಲಾಗಿ ಫೇಡ್ ಆಗುತ್ತೆ. GBs ಎಲ್ಲ ಈ ಬ್ಲ್ಯಾಕ್ ಸ್ಟ್ರೈನ್ಸ್ ಹೋಗುತ್ತೆ. ಈ ಬ್ಲ್ಯಾಕ್ ಸ್ಟ್ರೈನ್ಸ್ ಹೋಗ್ಬಿಟ್ಮೇಲೆ ಅದು ತುಂಬ ಕಲರಾಗಿ ಕೂತ್ಕೊಳ್ಳೋದು. ಈಗ ನೀವು ಇದೇ ಫಿಶ್ನ ನೋಡ್ಬೋದು ನೀವು, ಆಗಲೇ ತೋರಿಸಿದ್ದು ವಿತೌಟ್ ಲೈಟು ನೋಡಿ. ವಿತೌಟ್ ಲೈಟ್ ತೋರಿಸಿದ್ರೆ ಕೂಡ ನಿಮಗೆ ಆ ಪಿಂಕಿ ಶೇಡ್ ಚೆನ್ನಾಗೇ ಇರುತ್ತೆ ಫಿಶಲ್ಲಿ. ನೀವು ನೋಡ್ಬೋದು ಬೇಬಿ ಪಿಂಕಲ್ಲಿ, ಅದೊಂದು ಡಾರ್ಕ್ ಪಿಂಕಲ್ಲಿ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಇದೇನು ನೋಡ್ತಾ ಇದ್ದೀರಲ್ಲ, ಈಗ ಜಸ್ಟ್ ಅನ್ಪ್ಯಾಕ್ ಮಾಡಿರೋ ಫಿಶ್ಶು. ಸೊ ಇನ್ನೂ ಸ್ಟ್ರೆಸ್ಸಲ್ಲಿದ್ದರೂ ಕೂಡ ಆ ಕಲರೇಷನ್ನು, ಬಾಡಿ ಪೋಲ್ಸು ಅಷ್ಟು ಚೆನ್ನಾಗಿದೆ. ಇನ್ನು ಹೆಡ್ ಮಾತ್ರ ಪಂಪ್ ಆಗಬೇಕು. ಬಟ್ ಇದು ಕೂಡ ಕ್ವಾರಂಟೈನ್ ಆದಮೇಲೆ ಫಿಶಸ್ ಎಲ್ಲ ಕೊಡೋದು ನಾವು. ಸ್ಯಾಂಪಲ್ ಡುವೆಲ್ಟ್ ಒಂದು ತೋರಿಸ್ತಾ ಇದ್ದೀವಿ. ನೋಡ್ತಾ ಇದ್ರೆ ಕ್ವಾಲಿಟಿ ಫಿಶಸ್ ಇವನ್ನೆಲ್ಲ ಈ ಥರ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಕಾಂಫಾಸ್ ನಾನು ಆಗಲೇ ಅಂದಾಗೆ ಪ್ರಾಪರಾಗಿ ಈವನಾಗಿ ಕ್ಲೋಸ್ ಆಗಿರಬೇಕು. ಲಿಪ್ಸ್ ಆಗಿರಲಿ ನೋಡಿ. ಇದೇನು ನೋಡ್ತಾ ಇದ್ದಲ್ಲ, ಇದು GB ಕಾಂಫಾ ಅಂತ. ಸೊ ಒಳ್ಳೆ ಕಾಂಫಾ, ಒಳ್ಳೆ ಅಟ್ರಾಕ್ಟಿವ್ ಕಲರೇಷನ್ಸ್ ಇರೋ ಕಾಂಫಾ ಅದು. ಸೊ ಇದು GB KML ಅಂತೀವಿ. ಸೊ ಇದರಲ್ಲೂ ಕೂಡ ಒಳ್ಳೆ ನೋಸ್ ಮಾರ್ಕಿಂಗ್ಸ್ ಇದೆ. ಅಲ್ಲಿ ನೋಡಿ, ಚೆನ್ನಾಗಿ ನೋಸ್ ಮಾರ್ಕಿಂಗ್ಸ್ ನೀವು ನೋಡ್ಬೋದು. ಸೊ ಈ ಫಿಶಸ್ ಎಲ್ಲ ನಾರ್ಮಲಿ ತುಂಬಾ ಆ್ಯಕ್ಟಿವ್ ಆಗಿರೋ ಫಿಶಸ್ಸು. ಸೊ ಇದು ಕೂಡ ಒಳ್ಳೆ ಕಾಂಫಾನೇ. ಇದು ಆಲ್ರೆಡಿ ಬುಕ್ ಆಗೋಗಿದೆ ಒಂದು ಕಸ್ಟಮರ್ಗೆ. ಸೊ ಥಾಯ್ಲ್ಯಾಂಡ್ ಇರುವಾಗಲೇ ಪ್ರೀ ಬುಕ್ಕಿಂಗ್ ಆಗಿದ್ದಂಥ ಫಿಶ್ ಇದು. ಸೊ ಲಿಪ್ಸ್ ನೋಡಿ, ಆ ಹೆಡ್ ಪೋರ್ಷನ್ ಆಗಿರಲಿ, ಆ ಲಿಪ್ಸ್ 1 to 1 ಮುಂದಕ್ಕೆ ಹೋಗಿರಲ್ಲ, ಆ ಪ್ರಾಪರ್ ಕಲರೇಷನ್ಸು. ಪ್ಲಸ್ ಕಾಂಫಾಸ್ ಯೂಶ್ವಲಿ ಸ್ಟಮಕ್ ಜಾಸ್ತಿ ದೊಡ್ಡದಾಗಿ ಇರೋಕ್ಕೆ ಚಾನ್ಸೇ ಇಲ್ಲ. ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದೆ ನೋಡಿ. ಸೊ ಇನ್ನು ಕ್ವಾರಂಟೈನ್ ಪ್ರಾಸೆಸಲ್ಲಿದೆ. ಸೊ ಇದೇನಾದ್ರು ಕ್ವಾರಂಟೈನಿಂದ ಮುಗಿದು ಬಂದಮೇಲೆ ತುಂಬಾ ಆ್ಯಕ್ಟಿವ್ ಆಗೋಗುತ್ತೆ ಫಿಶಸ್ಸು ನೋಡಿ. ನೋಡಿ ಇದಕ್ಕೆ ಒಂದಕ್ಕೊಂದು ಫ್ಲೇರ್ ಮಾಡುತ್ತೆ. ಪಕ್ಕದಲ್ಲಿ ನೋಡುತ್ತಲ್ವ. ಸೊ ಹಂಗಾಗಿ ಕಾಣ್ದಾಗ ಅದು ಖಂಡಿತ ಫ್ಲೇರ್ ಮಾಡೋದು ಬಿಹೇವಿಯರಲ್ಲಿ ಹಂಗೇನೆ. ಯಾಕೆಂದರೆ ಯಾವುದು ಟೆರಿಟೋರಿಯಲ್ ಫಿಶಸ್ ಇವೆಲ್ಲ ಬೇರೆ ಫಿಶಸ್ನ ಆ ಟ್ಯಾಂಕಲ್ಲಿ ಬಿಡೋಕ್ಕೆ ಹೋಗಲ್ಲ. ಸೊ ಇವು ಬೇರೆ ಫಿಶ್ನ ಡಾಮಿನೇಟ್ ಮಾಡಲಿಕ್ಕೋಸ್ಕರ ಅಂಥ ಫ್ಲೇರಿಂಗ್ ಅನ್ನೋ ಒಂದು ಮೂಮೆಂಟ್ ಮಾಡುತ್ತೆ ಅಗ್ರೆಸಿವ್ ಆಗಿ. ಈಗೇನು ನೋಡ್ತಾ ಇದ್ದೀರಾ, ಇದು F2 ಕಾಂಫಾ ನೋಡಿ. ನಿಮ್ಗೆ ಆಗಲೇ ಅಂದಂಗೆ ಸೊ ಪ್ರಾಪರಾಗಿ ಕಾಂಫಾಸಲ್ಲಿ ಬಾಡಿ ಶೇಪ್ನ ನೀವು ತುಂಬಾ ಗಮನಿಸಿ ನೋಡಬೇಕು. ಈಗ SRDನೆಲ್ಲ ಟೈಲ್ ಟ್ರಿಮ್ ಮಾಡಿಬಿಟ್ಟು ಕಾಂಫಾ ಅಂದ್ಬಿಡ್ತಾರೆ ನೋಡಿ. ಈ ಕಾಂಫಾಸ್ ಈ ಥರ ಟೈಲ್ ಇರಬೇಕು. ಸೊ ಅದು ಕ್ಲೋಸ್ ಆದಾಗ ಅಗ್ರೆಸಿವ್ ಪ್ರಾಪರಾಗಿರಬೇಕು. ಮತ್ತು ಲಿಪ್ಸ್ ನೋಡೋಕ್ಕೆ ಹೋದಾಗ ಈಗ ನೋಡಿ, ನಿಮ್ಗೆ ಆಗಲೇ ಅಂದೆ ಲಿಪ್ಸ್ನ ಹೆಂಗೆ ಜಡ್ಜ್ ಮಾಡಬೇಕು ಅಂತ. ಈ ಫಿಶಲ್ಲಿ ನೋಡಿ ಪ್ರಾಪರಾಗಿ ಲಿಪ್ಸು ಒಂದಕ್ಕೊಂದು ಮುಂದೆ ಹೋಗಿರಲ್ಲ ನೋಡಿ. ಈ ಕಡೆ ಈ ಪೋರ್ಷನಲ್ಲಿ ನೋಡಿ ಒಂದಕ್ಕೊಂದು ಮುಂದೆ ಹೋಗಿರಲ್ಲ, ಪ್ರಾಪರಾಗಿ ಕ್ಲೋಸ್ ಆಗಿರುತ್ತೆ. ಸೊ ಅನ್ಈವನ್ ಆಗಿರಲ್ಲ.
ಪ್ಲಸ್ ಗುಡ್ ಕ್ರಾಸೆಟ್ ಪಾಲ್ಸು ಇದೆ. ಈ ಫಿಶ್ ಬಂದ್ಬಿಟ್ಟು ಕಂಪ್ಲೀಟ್ ಲೈಟ್ ಎಲ್ಲೋ, ಒಂದು ಸ್ವಲ್ಪ ಗಿಲ್ಸ್ ಹತ್ರ ರೆಡ್ಡಿಶ್ ಥರ ಇದೆ. ಸೊ ತುಂಬ ಚೆನ್ನಾಗಿರೋ ಫಿಶ್ಶು. ಸೊ ಇಲ್ಲಿ ನೋಡಿ, ಇಲ್ಲೂ ಒಂದು ಕಾಂಫಾ ಇದೆ. ಇವಾಗ ಇದು ಎಲ್ಲೋ ಐ ಕಾಂಫಾ. ಇದು ಇದು ಒಳ್ಳೆ ಹೆಡ್ ಕ್ವಾಲಿಟಿ ಇರೋವಂಥ ಫಿಶ್. ಇದು ಕಾಂಫಾಸಲ್ಲಿ ಹೆಡ್ ಬರಲ್ಲ ಅಂತಲ್ಲ, ಒಂದು ಕೆಲವು ಫಿಶಸ್ಗೆ ಬರುತ್ತೆ, ಜೆನೆಟಿಕಲಿ ಇರುತ್ತೆ. ಸೊ ಇದು ಒಳ್ಳೆ ಕಲರೇಷನ್ ಇರೋ ಕಾಂಫಾ. ಯಾವುದೇ ಕಾರಣಕ್ಕೆ ಫಿಶಸ್ನ ಹಿಡಿಯೋಕ್ಕೆ ಹೋದಾಗ ಅದನ್ನು ಎದುರಿಸ್ಬಾರ್ದು ಅಥವಾ ಭಯ ಪಡಿಸ್ಬಾರ್ದು, ಮೈಲ್ಡಾಗಿ ಹಿಡಿಬೇಕು. ನಾವು ಹ್ಯಾಂಡಲ್ ಮಾಡೋಕ್ಕೆ ಗೊತ್ತು. ಸೊ ಹಂಗಾಗಿ ನಿಮ್ಗೆ ಗೈಡ್ ಮಾಡ್ತಾಯಿದ್ವಿ. ಇಲ್ಲಿ ನೋಡಿ, ತುಂಬಾ ಬ್ಯೂಟಿಫುಲ್ ಕಾಂಫಾ ಇದು. ಸೊ ಕಲರೇಷನ್ ಇಂದಾನೆ ಪಂಪ್ ಆಗುತ್ತೆ. ಇಲ್ಲಿ ನೋಡಿ, ಈ ಟೈಲ್ ಪೋರ್ಷನ್ ನೋಡಿ ಹೆಂಗಿರುತ್ತೆ ಅಂತ. ಸೊ ಲಿಪ್ಸು ನೋಡಿ ಪ್ರಾಪರಾಗಿರುತ್ತೆ. ಬಾಡಿ ಪೋರ್ಷನ್ ಆಗಿರಲಿ, ಈ ಫಿಶ್ ಹೆಡ್ ತುಂಬ ಚೆನ್ನಾಗಿ ಮುಂದೆ ಬರುತ್ತೆ. ಸೊ ಇವೆಲ್ಲ ಗುಡ್ ಕ್ವಾಲಿಟಿ ಫಿಶಸ್. ಸೊ ಈ ಥರ ನಾವು ಅಂದರೆ ಈ ಸರಿ ಯಾಕಂತ ಇದೀವಿ ಅಂತಂದರೆ, ನಾವು ಈ ಸರಿ ಡೈರೆಕ್ಟಾಗಿ ಹೋಗಿ ಪಿಕ್ ಮಾಡ್ಕೊಂಬಂದಿದ್ದಕ್ಕೆ ನಿಮಗೆ ಒಳ್ಳೆ ಕ್ವಾಲಿಟಿ ಫಿಶಸ್ ನಾವು ಇವಾಗ ತೋರ್ಸೋಕ್ಕಾಗ್ತಾ ಇರೋದು. ಸೊ ಸುಮಾರು ಫಿಶಸ್ ಸ್ಟ್ರೆಸ್ಸಲ್ಲಿದೆ. ಓಕೆ ವ್ಯೂವರ್ಸ್, ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಶಿಪ್ಮೆಂಟ್ ಬಂದಿದೆ ಥೈಲ್ಯಾಂಡಿಂದ. ಇವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ ಫಿಶಸ್ನೆಲ್ಲ. ನೋಡಿ, ಎಲ್ಲ ಅನ್ಬಾಕ್ಸ್ ಮಾಡಿದ್ದಾರೆ. ಇನ್ನೇನು ಫಿಶಸ್ನ ಬಿಡಬೇಕು, ನೋಡ್ಕೊಳ್ಳಿ. ಓಕೆ, ಇದೆಲ್ಲ ಕಾಂಫಾಸೆ ನೋಡಿ. ಇವಾಗ ಅನ್ಬಾಕ್ಸ್ ಮಾಡಿರೋದು, ಇವಾಗ ಅನ್ಪ್ಯಾಕ್ ಮಾಡಿರೋದು. ಇದೆಲ್ಲ ಸ್ಟ್ರೆಸ್ಸಲ್ಲಿದ್ದಾಗಲೇ ನೋಡಿ, ಇದ್ರ ಕಲರೇಷನ್ನು, ಮಾರ್ಕಿಂಗು ಇನ್ನೂ ಸ್ಟ್ರೆಸ್ಸಲ್ಲಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಫುಲ್. ನಮಸ್ಕಾರ ಸ್ನೇಹಿತರೆ. ಇಲ್ಲಿ ನೋಡಿ, ಇದೇನು ನೋಡ್ತಾ ಇದ್ದೀರಲ್ಲ, ಸೊ ಈಗ ಬಚ್ಚಿಕೊಳ್ತೈತೆ. ಇವಾಗೆಲ್ಲ ಈ ಸ್ಟಾಕ್ ಬಂದ್ಬಿಟ್ಟು ಈಗ ನೀವು ಅನ್ಪ್ಯಾಕಿಂಗ್ ವೀಡಿಯೋ ನೋಡಿದ್ರಲ್ವಾ, ಸೊ ಒಂದು 40 ಕಾಂಫಾಸ್ ಬಂತು, ಎಲ್ಲ ಜುವನೈಲ್ ಸೈಜು. ನೋಡಿ, ಇಂಡಿಯನ್ ವಾಟರ್ಸ್ಗೆ ಹಾಕಿದ ತಕ್ಷಣವೇ ನೋಡಿ ಕಲರೇಷನ್ನು ಕೂಡ ಚೆನ್ನಾಗಿ ಪಾಪಪ್ ಆಗಿದೆ. ಸೊ ಈ ಫಿಶಸ್ ಎಲ್ಲ ಒಂದು ಸ್ವಲ್ಪ ಕ್ವಾರಂಟೈನಿಂದ ಆಚೆ ಬಂದ ಮೇಲೆ ಸೇಲ್ಸ್ಗೆ ರೆಡಿಯಾಗಿರುತ್ತೆ. ಇನ್ ಕೇಸ್ ನೀವು ಯಾರೋ ಬಂದು ನೋಡ್ಬೋದು. ಇದು GB ಕಾಂಫಾ ಬಂದಿದೆ. ಇಲ್ಲೂ ಕೂಡ ಒಳ್ಳೆ ಡ್ಯುವೆಲ್ ಟೋನ್ ಕಾಂಫಾ ಇದು. ಸೊ ಈ ಕಾಂಫಾಸ್ ಇನ್ನೇನು ಒಂದು ಸ್ವಲ್ಪ ದಿವಸದಲ್ಲಿ ಎಲ್ಲ ರೆಡಿಯಾಗಿ ಹೋಗುತ್ತೆ. ತುಂಬಾ ಆ್ಯಕ್ಟಿವ್ ಆಗಿರೋ ಫಿಶಸ್ ಇವೆಲ್ಲ, ಒಳ್ಳೆ ಹೆಡ್ ಇದ್ದಂಥ ಫಿಶಸ್ಸು. ಸೊ ಇವೆಲ್ಲ ಹ್ಯಾಂಡ್ ಪಿಕ್ ಮಾಡಿದ ಫಿಶಸ್ ನಾವು. ಸೊ ಈಗೇನು ನೋಡ್ತಾ ಇದ್ದೀರಾ, ಈಗ ಒಂದು 5% ಅಷ್ಟೇ. ಸೊ ಇನ್ನು ಪ್ರಾಪರಾಗಿ ಅದ್ರದ್ದು ಪಾಪಪ್ ಆಗೋಕ್ಕೆ ಒಂದು ಅಟ್ಲೀಸ್ಟ್ ಒಂದು 4-5 ಡೇಸ್ ಅಟ್ಲೀಸ್ಟ್ ಟೈಮ್ ಬೇಕು. ಅದ್ರದ್ದು ಪೊಟೆನ್ಷಿಯಲ್ ಚೆನ್ನಾಗಿ ಕಾಣಿಸೋಕ್ಕೆ. ಈಗ ಆಲ್ರೆಡಿ ಕಲರೇಷನ್ಸ್ ಬಂದಿದೆ. ಈಗ ಯಾಕಪ್ಪ ಫಿಶಸ್ಸು ಇಷ್ಟು ಸ್ಟ್ರೆಸ್ ಆಗಿದೆ ಥೈಲ್ಯಾಂಡಿಂದ ಬರೋಕ್ಕಿಂತ ಮುಂಚೆ ಅಂತಂದರೆ, ಪ್ಯಾಕಿಂಗ್ ಡೇಟ್ ಏನಿರುತ್ತೆ. ಒಂದು ನಿಮಿಷ ಸ್ನೇಹಿತರೆ, ಇಲ್ಲಿ ನೋಡಿ, ಈ ಒಂದು ಸಣ್ಣ ಫಿಶ್ ಆಗಿದ್ರೂ ಕೂಡ ನೋಡಿ ವೀಕ್ಷಕರೇ, ಇದೇನು ನೋಡ್ತಾ ಇದ್ದೀರಲ್ಲ ನೋಡಿ, ಅದಿನ್ನು 2 ಇಂಚಸ್ ಫಿಶ್ಶು. ಬಟ್ ಟೈಲ್ ಪೋರ್ಷನ್ ನೋಡಿ ಎಷ್ಟು ಪ್ರಾಪರಾಗಿ ಕ್ಲೋಸ್ಡ್ ಆಗಿದೆ ಅಂತ. ನೋಡಿದ್ರಲ್ಲ, ಫಿಶ್ಶು ವೀಡಿಯೋದಲ್ಲಿ ತುಂಬ ದೊಡ್ಡದಾಗಿ ಕಾಣಿಸ್ಬೋದು, ಬಟ್ ಈ ಫಿಶ್ ತುಂಬಾ ಸಣ್ಣ ಫಿಶಸ್ಸು. ನಾವು ಅನ್ಪ್ಯಾಕ್ ಮಾಡಿದಾಗ ನೋಡಿರ್ಬೋದು ನೀವು, ತುಂಬಾ ಸಣ್ಣ ಸೈಜ್ ಫಿಶಸ್ಸು. ಇವೆಲ್ಲ ಬಂದ್ಬಿಟ್ಟು ಗ್ರೂಮಿಂಗ್ ಇಲ್ಲೇ ಆಗುತ್ತೆ ಕ್ವಾರಂಟೈನಿಂದ ಆಚೆ ಬಂದಮೇಲೆ. ಸೊ ಆಗಲೇ ಅಂದಂಗೆ ಯಾಕಪ್ಪ ಇಷ್ಟೆಲ್ಲ ಫಿಶ್ ಸ್ಟ್ರೆಸ್ ಆಗುತ್ತೆ ಅಂತಂದರೆ, ಈಗ ಏನು ಡೆಲಿವರಿ ಡೇಟ್ ಇರುತ್ತೆ ಬುಕ್ಕಿಂಗ್ ಇಂಡಿಯಾಗೆ, ಸೊ ಅದಕ್ಕೆ ಒಂದು 2-3 ಡೇಸ್ ಮುಂಚೆನೇ ಫೀಡಿಂಗ್ ಸ್ಟಾಪ್ ಮಾಡಿಬಿಡ್ತಾರೆ ಫಿಶಸ್ಗೆ. ಯಾಕಂದರೆ ಟ್ರಾವೆಲ್ ಟೈಮಲ್ಲಿ ಬಂದ್ಬಿಟ್ಟು ಇದು ಫೀಡಿಂಗ್ ಇರಬಾರ್ದು. ಹಂಗಾಗಿ ಸೇಫಾಗಿ ಬರಬೇಕು, ಮಾರ್ಟಾಲಿಟಿ ಆಗಬಾರ್ದು ಫಿಶಸ್ ಅಂತಂದರೆ ಅವರು ಫೀಡ್ ನಿಲ್ಲಿಸ್ತಾರೆ. ಫೀಡಿಂಗ್ ನಿಲ್ಲಿಸಿದಾಗ ಫಿಶ್ ಆಟೋಮೆಟಿಕ್ಕಾಗಿ ವೀಕ್ ಆಗಿರುತ್ತೆ. ಸೊ ಇಲ್ಲಿ ಬಂದಮೇಲೆ ಇಲ್ಲೂ ಕೂಡ ಒಂದು 2-3 ಡೇಸ್ ಆದಮೇಲೆ ನಾವು ಫೀಡಿಂಗ್ ಸ್ಟಾರ್ಟ್ ಮಾಡೋದು. ಕ್ವಾರಂಟೈನ್ ಅನ್ನೋದು ಒಂದು ಪ್ರಾಸೆಸ್ ಐತೆ. ಸೊ ಆ ಪ್ರಾಸೆಸ್ ಇಲ್ಲ, ಪ್ಯಾರಾಮೀಟರ್ಸ್ ಪ್ರಾಪರಾಗಿ ಫಾಲೋ ಮಾಡಲೇಬೇಕು. ಹಂಗಾದರೆ ಮಾತ್ರನೇ ಫಿಶಸ್ ಪ್ರಾಪರಾಗಿ ಹೆಲ್ತಿಯಾಗಿ ಬರೋದು. ಹಾಗಾಗಿ ಒಂದು ಸ್ವಲ್ಪ ವೀಕ್ ಆಗಿರುತ್ತೆ. ಪ್ಲಸ್ ಇಂಡಿಯನ್ ವಾಟರ್ಸ್ ಬಂದು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ರಿಕವರ್ ಆಗಿ ಸೆಟ್ ಆಗಲಿಕ್ಕೋಸ್ಕರ. ಈಗೇನು ನೋಡ್ತಾ ಇದ್ದೀರಾ ಕಾಂಫಾಸ್, ಇದೇನು ಸಣ್ಣ ಬೇಬಿ ನೋಡಿ. ನಾನು ಅಂದಂಗೆ ಪ್ರಾಪರ್ ಬಾಡಿ ಲೈನೇಜ್ ಆಗಿರುತ್ತೆ, ಟೈಲ್ ಇರುತ್ತೆ, ಲಿಪ್ ಇರುತ್ತೆ ಪ್ರಾಪರಾಗಿ. ಇವೆಲ್ಲ ನೋಡಿದ್ರೆ ಇನ್ನೂ ಒಂದು 4-5 ಡೇಸಲ್ಲಿ ನೀವು ಫಿಶಸ್ಸು ಈಗೇನು ನೋಡ್ತಾ ಇದ್ದೀರಲ್ಲ, ಇದಕ್ಕಿಂತ ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಎಷ್ಟು ದೊಡ್ಡದಾಗಿ ಬರುತ್ತೆ, ಎಷ್ಟು ಕ್ವಾಲಿಟಿ ಚೆನ್ನಾಗಿರುತ್ತೆ. ಅಷ್ಟು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಈ ಕಾಂಫಾಸ್ ಎಲ್ಲ, ಗ್ಯಾರಂಟಿ. ಸೊ ಕಾಂಫಾಸ್ ತೊಗೋಬೇಕು, ಪರ್ಚೇಸ್ ಮಾಡಬೇಕು ಅನ್ನೋರು ಬರ್ಬೋದು. ಇನ್ ಕೇಸ್ ಡೌಟ್ಸ್ ಇತ್ತು, ಜಸ್ಟ್ ವೀಕ್ಷಿಸೋಕ್ಕೆ ನೋಡ್ತಾ ಇದ್ದೀರಾ, ಸುಮ್ಮನೆ ಬಂದು ಒಂದು ಸ್ವಲ್ಪ ವಿಸಿಟ್ ಮಾಡಬೇಕು, ನೀವು ಬಂದು ತೊಗೊಳ್ಳೇಬೇಕು ಅಂತ ಏನೋದಿಲ್ಲ. ಸೊ ನೀವು ಬಂದು ಅಟ್ಲೀಸ್ಟ್ ಫಿಶಸ್ನ ಒಂದು ಸತಿ ನೋಡ್ಕೊಂಡು ಹೋದರೆ ನಿಮ್ಗೆ ಒಂದು ಸ್ವಲ್ಪ ನಾಲೆಜ್ ಗೇನ್ ಆದಂಗೆ ಆಗುತ್ತೆ. ಈ ವಿಡಿಯೋಸ್ ಯಾಕಪ್ಪ ಕೊಡ್ತಾ ಅಂತ ಇದ್ದೀವಿ ಅಂತಂದರೆ, ಇವನ್ನೆಲ್ಲ ನೋಡಿ ಆಗಲೇ ನೋಡ್ದಂಗೆ ಕೂಡ ಇವಾಗಲೂ ಕೂಡ ಫಿಶಸ್ ಆ್ಯಕ್ಟಿವ್ ಆಗಿ ಐತೆ. ಈ ಇನ್ಫಾರ್ಮೇಟಿವ್ ವೀಡಿಯೋ ಯಾಕೆ ಅಂತ ಇದ್ದೀವಿ ಅಂತಂದರೆ, ನೀವು ಒಂದು ಜಾಗದಲ್ಲಿ ಹೋಗ್ಬಿಟ್ಟು ಯಾಮಾರಬಾರ್ದು ಅಂತ. ಯಾಕಂದ್ರೆ ನಮಗೆ ದಿನನಿತ್ಯ ಸುಮಾರು ಕಾಲ್ಸ್ಗಳು ಬರುತ್ತೆ ಕಸ್ಟಮರ್ಸ್ ಹತ್ರ ಮೆಡಿಕೇಷನ್. ಯಾಕಂದರೆ ಫಿಶ್ ಮೆಡಿಸನ್ಸು ಕೂಡ ನಾವು ಮಾಡ್ತೀವಿ. ಸೊ ಸುಮಾರು ಕಸ್ಟಮರ್ಸ್ ನಮ್ಗೆ ಅನ್ನೋದು, ಸರ್ ನಮ್ಮ ಫಿಶ್ ಇನ್ಆ್ಯಕ್ಟಿವ್ ಆಗೋಯ್ತು ಸರ್, ಹಿಂಗೆ ಆಗೋಯ್ತು, ತೊಗೊಂಬಂದ್ರಿ ಪರ್ಚೇಸ್ ಮಾಡಿದ್ರಿ, ಹಿಂಗಾಗಿದೆ. ಸೊ ಕಂಪ್ಲೇಂಟ್ಸು, ಈ ಕಸ್ಟಮರ್ಸ್ ಎಂಕ್ವೈರೀಸ್ ತುಂಬಾ ಇರುತ್ತೆ. ಸೊ ಅವ್ರಿಗೆ ಸಜೆಸ್ಟ್ ಮಾಡೋದು ಒಂದೇ, ನೋಡಿ ಫಸ್ಟು ಫಿಶಸ್ನ ನೋಡಿ ತೊಗೊಳ್ಳಿ, ಆಮೇಲೆ ತೊಗೊಬಿಟ್ಮೇಲೆ. ಯಾಕಂದರೆ ಒಂದು ಸತಿ ತೊಗೊಳ್ತಾ ಇರೋದು ನೀವು. ಸೊ ಇದೊಂದು ಎಮೋಷ್ನಲಿ ತೊಗೊಳ್ತೀರ ನೀವು. ಎಲ್ಲ ಫ್ಯಾಮಿಲಿಯಲ್ಲೂ ಕೂಡ ಒಂದು ಫ್ಯಾಮಿಲಿ ಮೆಂಬರ್ ಥರ ಟ್ರೀಟ್ ಮಾಡ್ತಾರೆ ಫ್ಲವರಾನ್ ಫಿಶಸ್ನ.
ಸೊ ಹಂಗಿದ್ದಾಗ ನೀವು ಏನೋ ಒಂದು ತೊಗೊಬಿಟ್ಟು ಯಾಮಾರಕ್ಕೆ ಹೋಗಬೇಡಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ಯಾರೋ ತೊಗೊಳ್ಳೋರು ಇದ್ದರೂ ನಿಮ್ಮ ಫ್ರೆಂಡ್ಸ್ ಆದರೆ ದಯವಿಟ್ಟು ಅವ್ರಿಗೆ ಇನ್ಫಾರ್ಮೇಷನ್ ತೋರಿಸಿ. ಸೊ ಇನ್ಫಾರ್ಮೇಟಿವ್ ವಿಡಿಯೋನ ತುಂಬ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಶೇರ್ ಮಾಡಿ. ಸೊ ಫಿಶ್ ತೊಗೋಬೇಕು ಅಂತಿಲ್ಲ, ಅಟ್ಲೀಸ್ಟ್ ನಾಲೆಜ್ ಗೇನ್ ಮಾಡ್ಕೊಳ್ಳಿ ಅವರು. ಎಷ್ಟೊಂದು ಜನ ಥಾಯ್ಲೆಂಡ್ ವಿಡಿಯೋ ನೋಡ್ಬಿಟ್ಟು ಏಮಾರ್ಬಿಡ್ತೀರಾ, ಫಿಶ್ ಅದೇ ಥರ ಬರುತ್ತೆ ಅಂತ ನೀವು ಅಡ್ವಾನ್ಸ್ ಮಾಡಿ ಬುಕ್ಕಿಂಗ್ ಮಾಡ್ಕೊಬಿಡ್ತೀರಾ. ಬಟ್ ನೋಡಿದ್ರೆ ನೀವು ನೋಡಿರೋದೊಂದಿರುತ್ತೆ, ಬಂದಿರೋದೊಂದಿರುತ್ತೆ. ಕೆಲವರು ಸ್ಟ್ರೆಸ್ ಅಂತಾರೆ, ಆಮೇಲೆ ನಿಮ್ಮ ಹತ್ರ ಬರುತ್ತೆ ಇನ್ಯಾಕ್ಟಿವ್ ಆಗುತ್ತೆ ಫಿಶ್ಶು. ಸೊ ಆದಷ್ಟು ಫಿಶಸ್ನ ನೀವು ಡೈರೆಕ್ಟಾಗಿ ವಾಟ್ಸಪ್ ಕಾಲ್ ಹೋಗಿ ನೋಡಿ ತೊಗೊಳ್ಳೋದು ಒಳ್ಳೆಯದು. ಏನೇ ವಿಡಿಯೋ ಕಳಿಸಿದ್ರು ಕೂಡ ನೀವು ಡೈರೆಕ್ಟಾಗಿ ಥಾಯ್ಲೆಂಡ್ ವಿಡಿಯೋ ನೋಡಿಬಿಟ್ಟು, ಯಾಕಂದ್ರೆ ನಿಮಗೆ ಗೊತ್ತಾಗಲ್ಲ ಫಿಶ್ ಹಿಂಗೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀರಾ. ಟ್ರಾವೆಲ್ ಸ್ಟ್ರೆಸ್ಸು, ಅದಕ್ಕೆ ನಿಮ್ಮ ವಾಟ್ರ್ ಹೊಸ ವಾಟ್ರು ಅಂತೆಲ್ಲ ಅಂತಾರೆ. ಸೊ ಇವನ್ನೆಲ್ಲ ಒಂದು ಸ್ವಲ್ಪ ಈ ಒಂದು ಮಿಸ್ಗೈಡಿಂಗ್ನ ಒಂದು ಸ್ವಲ್ಪ ನೀವು ತಪ್ಪಿಸ್ಬೇಕು ಅಂದರೆ ಈ ನಾಲೆಜಬಲ್ ವೀಡಿಯೋಸ್ನೆಲ್ಲ ದಯವಿಟ್ಟು ಶೇರ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗಾಗಲಿ ನೀವು ಒಂದು ಸ್ವಲ್ಪ ಕಲ್ತ್ಕೊಳ್ಳಿ. ಓಕೆ, ಫಿಶಸ್ ಎಲ್ಲ ಹಿಂಗೆ ಇರುತ್ತಾ ಅಂತ. ನೀವೇನು ಫಿಶಸ್ ನೋಡ್ತೀರಾ ಅದೇ ಥರ ಬರುತ್ತೆ ಅಂತ ಯಾವುದೇ ಗ್ಯಾರಂಟಿ ಎಲ್ಲೂ ಕೂಡ ಇಲ್ಲ. ಸೊ ಈ ಒಂದು ಈಗೇನು ನೋಡ್ತಾ ಇದ್ದೀರಾ ಇದು ಕೂಡ ಒಂದು F2 ಕಾಂಫಾನೇ. ಸೊ ಕಾಂಫಾಸಲ್ಲಾಗಲಿ ಅಥವಾ ಫ್ಲವರಾನ್ಸ್ SRD ಆಗಲಿ ಯಾವುದೇ ಫಿಶ್ ಆಗಲಿ ನೀವು ವೀಡಿಯೋದಲ್ಲಿ ನೋಡೋದಕ್ಕಿಂತಲೂ ದಯವಿಟ್ಟು ಡೈರೆಕ್ಟಾಗಿ ಹೋಗ್ಬಿಟ್ಟು ಒಂದು ಸತಿ ಟೈಮ್ ಆಗಲಿ ಪರವಾಗಿಲ್ಲ, ಟೈಮ್ ಸ್ಪೆಂಡ್ ಮಾಡ್ಕೊಂಡು ಡೈರೆಕ್ಟಾಗಿ ಒಂದು ಸತಿ ವಾಟ್ಸಪ್ ಕಾಲಲ್ಲಿ ನೋಡಿಬಿಟ್ಟು ಫಿಶಸ್ನ ಅನಲೈಸ್ ಮಾಡಿ ತೊಗೊಂಡ್ರೆ ನಿಮಗೂ ಏನೂ ಪ್ರಾಬ್ಲಮ್ಸ್ ಇರೋಲ್ಲ. ಪ್ಲಸ್ ನೀವು ಕೂಡ ಏನೂ ಲಾಸ್ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಇರೋಲ್ಲ. ಯಾಕಂದರೆ ಒಂದು ಸತಿ ತಂದುಬಿಟ್ಟ ಮೇಲೆ ಅದನ್ನು ಎಮೋಷ್ನಲ್ ಟ್ರೀಟ್ ಮಾಡ್ಕೊತೀರಾ, ಅದನ್ನು ನಾವು ತಿರ್ಗಾ ಕೊಡೋಕ್ಕೂ ಆಗೋಲ್ಲ, ಮಾತಾಡೋಕ್ಕೂ ಆಗೋಲ್ಲ. ಪ್ಲಸ್ ಎಷ್ಟೊಂದು ಜಾಗದಲ್ಲಿ ಬಂದ್ಬಿಟ್ಟು ಕಿಂಗ್ ಕಾಂಫಾ ಅಂತ ಅಂತಾರೆ, ಕಿಂಗ್ ಕಾಂಫಾ ಫ್ರೈಸ್ ಅಂತ ಅಂತಾರೆ. ನೋಡಿ, ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ, ಒಂದು ಫಿಶ್ನ ಗ್ರೇಡ್ ಮಾಡೋದು VIP, VVIP ಅಥವಾ ಕಿಂಗ್ ಕಾಂಫಾ ಅಂತ ಅನ್ನಕ್ಕೆ ಹೋಯ್ತು ಅಂತಂದರೆ ಫಿಶ್ಶು ಏನಿಲ್ಲ ಅಂದರೂ ಕೂಡ ಅದು ಅಡಲ್ಟ್ ಸ್ಟೇಜ್ ಅಟ್ಲೀಸ್ಟ್ ಆಗಿರಬೇಕು. ಅಂತಂದರೆ ಒಂದು ಕಿಂಗ್ ಕಾಂಫಾ ಅಂತ ಯಾವಾಗ ಅಂತೀವಿ ಅಂತಂದರೆ ಒಂದು ಫಿಶ್ಶು ಅಟ್ಲೀಸ್ಟು ಏನಿಲ್ಲ ಅಂದರೆ ಕೂಡ ಒಂದು ಫಿಶ್ಶು ಅಟ್ಲೀಸ್ಟ್ ಒಂದು 6 ಇಂಚಸ್ ಮೋರ್ ದನ್ ಅಡಲ್ಟ್ ಸೈಜ್ ಆ ರೇಂಜಲ್ಲಿ ಇದ್ದರೆ ಮಾತ್ರನೇ ನಾವು ಗ್ರೇಡಿಂಗ್ ಕೊಡೋಕ್ಕಾಗೋದು. ಬಟ್ ಜಸ್ಟ್ ಸೇಲ್ಸ್ ಪರ್ಪಸ್ಗೋಸ್ಕರ ಕಿಂಗ್ ಕಾಂಫಾ ಫ್ರೈಸ್ ಅಂತಾರೆ. ಮರಿಗಳನ್ನ ಅದು ಹೆಂಗೆ ಕಿಂಗ್ ಕಾಂಫಾ ಫ್ರೈ ಅಂತಾರೆ ಅನ್ನೋದಂತೂ ಸಾಧ್ಯನೇ ಇಲ್ಲ. ಬಟ್ ಆದರೆ ಅದನ್ನು ಅಂತ ಸೇಲ್ ಮಾಡ್ತಾರೆ. ಕಿಂಗ್ ಕಾಂಫಾ ಬೇಬೀಸಲ್ಲಿ ಹೋಗ್ಬಿಟ್ಟು ಅದು ಆ ಮರಿಯಲ್ಲಿ ಹೆಂಗೆ ಗ್ರೇಡ್ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ನೋಡಿ, ಕಿಂಗ್ ಕಾಂಫಾಸ್ ಅಂತಂದರೆ ನೀವು ಮಿನಿಮಮ್ ಅಂತಂದರೆ ಅದ್ರದ್ದು ಸ್ಟ್ಯಾಂಡರ್ಡ್ಸ್ ಏನಿದೆ ಕಾಂಫಾ ಅಂತ ಸ್ಟ್ಯಾಂಡರ್ಡ್ಸ್. ಸೊ ಕಿಂಗ್ ಕಾಂಫಾ ಅಂತಂದರೆ ಅಟ್ಲೀಸ್ಟ್ ಫಿಶ್ ಬಂದುಬಿಟ್ಟು ಒಂದು ಸರ್ಟನ್ ಅಡಲ್ಟ್ ಸೈಜ್ ಆಗಿರಬೇಕು. ಒಂದು 7 ಇಂಚಸ್ 6 ಇಂಚಸ್ ಆದಮೇಲೆ ಅದು ಪ್ರಾಪರಾಗಿ ಇರೋ ಪ್ಯಾರಾಮೀಟರ್ಸಲ್ಲಿ ಟಾಪ್ ನಾಚಲ್ಲಿ ಇದ್ದರೆ ಮಾತ್ರನೇ ಅದನ್ನು ಗ್ರೇಡಿಂಗ್ ಕೊಡೋಕ್ಕಾಗೋದು. ಥಾಯ್ಲೆಂಡಲ್ಲೂ ಕೂಡ ಯಾರೂ ಬಂದುಬಿಟ್ಟು VIP ಬೇಬೀಸ್ ಅಂತ ಮಾರಕ್ಕೆ ಹೋಗೋಲ್ಲ, ಅಥವಾ VVIPs ಬೇಬೀಸ್ ಅಂತ ಯಾರೂ ಕೂಡ ಸೇಲ್ ಮಾಡೋಕ್ಕೆ ಹೋಗೋಲ್ಲ. ಸೊ ದಯವಿಟ್ಟು ಒಂದು ಬೇಬೀಸ್ನ ತೊಗೊಬಿಟ್ಟು ಈ VIP ಅಂತಂದರು ಅಂತ ಶುಗರ್ ಕೋಟೆಡ್ ವರ್ಡ್ಸಲ್ಲಿ ನೀವು ಏಮಾರ್ಬಿಟ್ಟು ಆಮೇಲೆ ರಿಸಲ್ಟ್ ಬಂದಿಲ್ಲ ಸರ್ ಅಂತಂದರೆ ಯಾರೂ ಕೂಡ ನಿಮಗೆ ಗೈಡೆನ್ಸ್ ಕೊಡೋಕ್ಕೆ ಅದಾದಮೇಲೆ ರಿಕವರ್ ಮಾಡಲಿಕ್ಕೆ ಚಾನ್ಸೇ ಇಲ್ಲ. ಸೊ ದಯವಿಟ್ಟು ಯಾಮಾರಕ್ಕೆ ಹೋಗಬೇಡಿ. ಸೊ ಫಸ್ಟೇ ಬಂದ್ಬಿಟ್ಟು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ, ಹೋಗಿ ಫಿಶಲ್ಲಿ ಏನೇ ಇರುತ್ತೆ ಅಂತ. ಕಿಂಗ್ ಕಾಂಫಾ ಅನ್ನೋದೆಲ್ಲ ಬಂದ್ಬಿಟ್ಟು ಮಿನಿಮಮ್ ಅಂತಂದರೆ ಒಂದು ಸರ್ಟನ್ ಸ್ಟೇಜ್ ಆದಮೇಲೆ ಒಂದು ಅಟ್ಲೀಸ್ಟ್ ಒಂದು 6 ಇಂಚಸ್ 5 ಇಂಚಸ್ ಮೇಲೆ ಇರೋ ಫಿಶಸ್ಗೆ ಮಾತ್ರನೇ ಗ್ರೇಡಿಂಗ್ ಕೊಡೋಕ್ಕಾಗೋದು. ಆದರೆ ಇತ್ತೀಚೆಗೆ ನೋಡೋಕ್ಕೋದ್ರೆ ಸಣ್ಣ ಬೇಬೀಸ್ ಇರುತ್ತೆ, ಕಿಂಗ್ ಕಾಂಫಾ ಅಂತ ಅಂದ್ಬಿಡ್ತಾರೆ. ಸೊ ಅದನ್ನು ನೋಡ್ಬಿಟ್ಟು ಕಸ್ಟಮರ್ಸು ಕೂಡ ಪಾಪ ಯಾಮಾರ್ಬಿಡ್ತಾರೆ. ಸೊ ದಯವಿಟ್ಟು ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಬೇಬೀಸ್ನ ತೋರಿಸ್ಬಿಟ್ಟು VIP ಬೇಬೀಸ್ ಅಂತಾರೆ, ಅವನ್ನೆಲ್ಲ ಸಾಧ್ಯನೇ ಇಲ್ಲ. ಇವೆಲ್ಲ ಬಂದ್ಬಿಟ್ಟು ಜಸ್ಟ್ ಮಾರ್ಕೆಟಿಂಗ್ ಗಿಮಿಕ್ಸು ಪ್ಲಸ್ ಸೇಲ್ಸ್ ಮಾಡಬೇಕು ಅನ್ನೋ ಒಂದೇ ಉದ್ದೇಶ ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಅಂಥದ್ದೆಲ್ಲ ನೀವು ಏಮಾರೋದು ಬದಲು ದಯವಿಟ್ಟು ಬನ್ನಿ, ನೀವು ನೋಡಿ, ನೀವು ತೊಗೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಸತಿ ವಿಸಿಟ್ ಮಾಡಿ ಸ್ಟೋರ್ನ. ಸೊ ನೀವು ವಿಸಿಟ್ ಮಾಡಿದಾಗ ನಿಮಗೂ ಕೂಡ ಒಂದು ಸ್ವಲ್ಪ ನಾಲೆಜ್ ಗೇನ್ ಆಗುತ್ತೆ. ವೆರೈಟೀಸ್ ಆಫ್ ಫಿಶ್ ಡೈರೆಕ್ಟಾಗಿ ನೋಡಿ ತೊಗೊಂಡೋಗ್ಬೋದು. ಈಗೇನು ನೋಡ್ತಾ ಇದ್ದೀರ ನೋಡಿ, ಇದು ಕೂಡ ಒಳ್ಳೆ ಫಿಶಸ್ಸೇ ನೋಡಿ. ಇವಾಗೇನು ತೋರಿಸ್ತಾ ಇರೋ ಫಿಶಸ್ ಅಲ್ಲ. ಸೊ ಇದರಲ್ಲಿ ಇವಾಗೇನು ನೋಡ್ತಾ ಇದ್ದಿರಲ್ಲ ಈ ಫಿಶು, ಇದು ಆಲ್ರೆಡಿ ಬುಕ್ ಆಗೋಗಿದೆ, ಮುಂಬೈ ಕಸ್ಟಮರ್ ಡೆಲಿವರಿ ಕೊಡಬೇಕದು. ಸೊ ನಾವು ಆಲ್ ಓವರ್ ಇಂಡಿಯಾ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾಯಿದ್ದೀವಿ, ಬರೀ ಬ್ಯಾಂಗ್ಳೂರು ಮಾತ್ರ ಅಲ್ಲ, ಆಲ್ ಓವರ್ ಇಂಡಿಯಾ. ಸೊ ಲೈವ್ ಟ್ರಾನ್ಸ್ಪೋರ್ಟೇಷನ್ ಗ್ಯಾರಂಟಿ. ಸೊ ಅದ್ರ ಬಗ್ಗೆ ಏನೋ ರೀತಿಯಾದ ಗೊಂದಲ ಬೇಡ. ಸೊ 100% ಲೈವ್ ಟ್ರಾನ್ಸ್ಪೋರ್ಟೇಷನ್ ನಮ್ಮ ಗ್ಯಾರಂಟಿ. ಸೊ ಇಲ್ಲೇನು ನೋಡ್ತಾಯಿದ್ರೆ ಇವೆಲ್ಲ ಬಂದ್ಬಿಟ್ಟು ಈಗ ಬಂದಿರೋ ಬೇಬೀಸು. ಸೊ ಈ ಬೇಬೀಸ್ ಎಲ್ಲ ಇನ್ನೂ ಸ್ಟ್ರೆಸ್ಸಲ್ಲಿದೆ. ಸೊ ಬೇಬೀಸ್ ಅನ್ನೋಕ್ಕಾಗಲ್ಲ, ಇವೆಲ್ಲ ಆಲ್ಮೋಸ್ಟ್ ಒಂದು 2.5 ಇಂಚಸ್ ಇದೆ. ಸೊ ಇವೆಲ್ಲ ಪಾರ್ಟಿಷನ್ ಜುವನೈಲ್ ಸೈಜ್ ಅಂತೀವಿ. ಜುವನೈಲ್ ಅಂತಂದರೆ ವಿಚ್ ಇಸ್ ಆಲ್ಮೋಸ್ಟ್ ಕ್ರಾಸಿಂಗ್ ಪಾರ್ಟಿಷನ್ ಸೈಜ್. ಸೊ ಪಾರ್ಟಿಷನ್ ಅಂದರೆ ಈ ಏನು ಪಾರ್ಟಿಷನ್ ಹಾಕಿರ್ತೀವಲ್ವ, ಬಾಟ್ಲಿಂಗ್ ಫ್ರೈಸ್ ಆಗುತ್ತೆ, ಫ್ರೈ ಆದಮೇಲೆ ಬಾಟ್ಲಿಂಗ್ ಆಗುತ್ತೆ, ಪಾರ್ಟಿಷನ್ ಸೈಜ್ ಅದಾದಮೇಲೆ ಜುವನೈಲ್ ಅಂತೀವಿ. ಸೊ ಇವೆಲ್ಲ ಆಲ್ಮೋಸ್ಟ್ ಆ ಸೈಜಲ್ಲಿರೋ ಫಿಶಸ್ಸು. ನೀವು ಇವತ್ತು ಸ್ಟ್ರೆಸ್ ಆಗಿರ್ಬೋದು ನೀವು ನೋಡೋಕ್ಕೆ, ಬಟ್ ಇನ್ನೂ ಒಂದು 2-3 ಡೇಸಲ್ಲಿ ಎಲ್ಲವೂ ಕೂಡ ಪಿಕಪ್ ಆಗಿ ಅದರದ್ದು ಪೊಟೆನ್ಷಿಯಲ್ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇವೆಲ್ಲ ಬಂದ್ಬಿಟ್ಟು ಬೇಬಿ ಜುವನೈಲ್ಸ್ ಅಂತ ಅಂದಲ್ವಾ, ಜುವನೈಲ್ ಸ್ಟಾಕು. ಸೊ ಒಂದು ಸ್ವಲ್ಪ ಕಲರೇಷನ್ಸ್ ಎಲ್ಲ ಬಂದಿದೆ. ಇವೆಲ್ಲ ಕ್ವಾರಂಟೈನಲ್ಲಿರೋ ಫಿಶಸ್ಸು. ಸೊ ಇನ್ನೂ ಕೂಡ ರಿಕವರ್ ಆಗಬೇಕು.
ಸೊ ಆಗಲೇ ಅಂದಂಗೆ ಸೊ ಇವನ್ನೆಲ್ಲ ವೀಡಿಯೋಸ್ನ ಶೇರ್ ಮಾಡಿ. ಸೊ ಇಂಥ ಒಂದು ಹಾಬಿಯಲ್ಲಿ ಇವತ್ತು ಸುಮಾರು ಜನ ಬೇಸರ ಹೋಗಿರೋದು ಕಾರಣ ಏನು ಅಂತಂದರೆ ಅವ್ರಿಗೆ ಸಿಗದೇ ಇರೋಂಥ ಕ್ವಾಲಿಟಿ ಪ್ಲಸ್ ಸಿಗದೇ ಇರೋಂಥ ಗೈಡೆನ್ಸ್ಗೋಸ್ಕರ. ಪ್ರಾಪರ್ ಗೈಡೆನ್ಸ್ ಇಲ್ಲ ಯಾರಿಗೂ ಕೂಡ. ಸೆಲ್ಲರ್ಸು ಒಂದು ಸ್ವಲ್ಪ ಗೈಡ್ ಮಾಡಿರೋಕ್ಕಲ್ಲ, ಅಥವಾ ಇವರೆಲ್ಲ ಹೋಗ್ಬಿಟ್ಟು ಫಿಶಸ್ನ ಯಾವುದೋ ನೋಡ್ಬಿಟ್ಟು ಯಾವುದೋ ಮಾರಿಡ್ತಾರೆ ಕಸ್ಟಮರ್ಸು. ಸರ್ ನಿಮ್ಗೆ ಯಾವುದೇ ರೀತಿಯಾದ ಮೆಡಿಫಿಕೇಷನ್ಸ್ ಬೇಕು ಅಂದರೆ ಕೂಡ ನೀವು ನಮ್ಮನ್ನ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ವ್ಯೂವರ್ಸ್, ನೋಡಿದ್ರಲ್ವಾ ಫಿಶ್ ಸ್ಟಾಕು, ಫಿಶ್ ಕ್ವಾಲಿಟಿ ಹೆಂಗಿದೆ ಅಂತ. ಒಂದು ಒಳ್ಳೆ ಕ್ವಾಲಿಟಿ ಅನ್ಕೊತೀನಿ. ಇಷ್ಟು ಫ್ಲವರಾನ್ ಅಂದರೆ ನಮ್ಗೆ ಗೊತ್ತಿರೋದು ಬರೀ ಒಂದು SRD ಅಷ್ಟೇ. ಬಟ್ ಇಲ್ಲಿ ನೋಡಿ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರಾನ್ಸ್ ಇದೆ. F2 ಆಗಿರ್ಬೋದು, ಗೋಲ್ಡನ್ ಬೇಸ್ ಆಗಿರ್ಬೋದು, ಎಲ್ಲ ಥರ ಕಂಫಾ ವೆರೈಟೀಸ್ ಸಿಗುತ್ತೆ ಇಲ್ಲಿ. ಸೊ ಸರ್, ನಿಮ್ಮ ಪ್ರೈಸಿಂಗ್ ಹೆಂಗಿದೆ ಸರ್ ಬೇರೆ ಕಡೆ ಕಂಪ್ಯಾರಿಟಿವ್ಲಿ? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 2500 ಸ್ಟಾರ್ಟ್ ಆಗುತ್ತೆ ಕಾಂಫಾಸ್ ಅಂತಂದರೆ. ಸೊ ಅವ್ರ ಕ್ವಾಲಿಟಿ ಮೇಲೆ ಮತ್ತು ಅವ್ರ ಬೇರೆ ರಿಕ್ವೈರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಫಿಶಸ್ ಬಂದ್ಬಿಟ್ಟು ಕಸ್ಟಮರ್ಸ್ ಬಂದು ನೋಡಲಿ, ಯಾಕಂದರೆ ನಾವು ವೆನ್ ಕಂಪ್ಯಾರೇಟಿವ್ಲಿ ಬೇರೆ ಸ್ಟೇಟ್ಗಿಂತಲೂ ಅಥವಾ ಬೇರೆ ಸೆಲ್ಲರ್ಸ್ಗಿಂತಲೂ ನಾವು ಬೆಸ್ಟ್ ಪ್ರೈಸ್ ಕೊಟ್ಟಿದ್ದೀವಿ. ಸೊ ಇವಾಗ ನೀವು ಎಕ್ಸಾಂಪಲ್ ಇವಾಗ ಕಾಂಫಾಸ್ ಅಂತಂದರೆ ಬೇರೆ ಸ್ಟೇಟ್ ಮೇಲೆ ಡಿಪೆಂಡ್ ಆಗಿದ್ರು. ಮುಂಬೈ ಆಗಿರ್ಬೋದು ಅಥವಾ ಚೆನ್ನೈ ಆಗಿರ್ಬೋದು ಅಥವಾ ಕೋಲ್ಕತ್ತಾ ಆಗಿರ್ಬೋದು. ಸೊ ಇಲ್ಲಿ ಡಿಪೆಂಡ್ ಆಗಿದ್ದರು. ನಾವು ಸುಮಾರು ವರ್ಷನೂ ಫೀಲ್ಡಲ್ಲಿ ಇದ್ದೀವಿ, ಸುಮಾರು ವರ್ಷನೂ ನಾವು ಸಪ್ಲೈ ಮಾಡ್ತಾಯಿದ್ದೀವಿ ಎಷ್ಟೊಂದು ಸೆಲ್ಲರ್ಸ್ಗೆ. ಬಟ್ ದೆನ್ ಇವಾಗ ಇನ್ ಕೇಸ್ ಬೆಂಗಳೂರಲ್ಲಿ ಇವಾಗ ಎಕ್ಸ್ಪೋಸ್ ಆಗಿದ್ದೀವಿ. ಸೊ ಸುಮಾರು ಕಸ್ಟಮರ್ಸ್ ಯೂಟ್ಯೂಬ್ ಮುಖಾಂತರ ಬರ್ತಾ ಇದ್ದಾರೆ, ಒಳ್ಳೆ ರೀಚ್ ಇದೆ. ಸೊ ಕಸ್ಟಮರ್ಸು ಕೂಡ ಸರ್ ಇಷ್ಟು ಕಲೆಕ್ಷನ್ಸ್ ಇಲ್ಲಿ ಇದೆಯಾ ಬೆಂಗಳೂರಲ್ಲೇ ಅಂತ ಇವಾಗ ಒಂದು ಸ್ವಲ್ಪ ಬರ್ತಾ ಇದ್ದಾರೆ ಕಸ್ಟಮರ್ಸು. ಸೊ ಈಗ ನೋಡ್ತಾ ಇರೋ ವೀಡಿಯೋಸ್ ಕಸ್ಟಮರ್ಸು ಕೂಡ ಇನ್ ಕೇಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ ಯಾರಿಗೇ ಆಗಿರಲಿ, ಇನ್ ಕೇಸ್ ಕಾಂಫಾಸ್ ಬೇಕು ಅಥವಾ ಬಂದು ಅಟ್ಲೀಸ್ಟ್ ನೋಡಬೇಕು ಅಂತಂದರೆ ಕೂಡ ಕಾಲ್ ಮಾಡಿಬಿಟ್ಟು ಬನ್ನಿ ನನಗೆ. ಸೊ ಸ್ಟಾಕ್ಸು ಬೇಗನೆ ಮೂವ್ ಆಗೋಗುತ್ತೆ. ಸ್ಟಾಕ್ಸ್ ಇಲ್ಲಿರೋ ಸ್ಟಾಕ್ಸಲ್ಲಿ ಸುಮಾರು ಸ್ಟಾಕ್ಸು ಪ್ರೀ ಬುಕ್ಕಿಂಗ್ ಆಗಿರುವಂಥ ಸ್ಟಾಕ್ಸಲ್ಲಿ. ಸೊ ನಿಮ್ಗೆ ಇನ್ ಕೇಸ್ ಯಾವುದೋ ಫಿಶ್ ಲೈಕ್ ಆಯಿತು ಅಥವಾ ನೀವು ಬಂದು ವಿಸಿಟ್ ಮಾಡಬೇಕು ಒಂದು ದಯವಿಟ್ಟು ಒಂದು ಇನ್ಫಾರ್ಮೇಷನ್ ಕಾಲ್ ಮಾಡಿ, ಒಂದು ರಿಮೈಂಡರ್ ಕಾಲ್ ಮಾಡಿಬಿಟ್ಟು ನೀವು ದಯವಿಟ್ಟು ಬಂದು ವಿಸಿಟ್ ಮಾಡಿ, ನಾಲೆಜ್ ಗೇನ್ ಮಾಡ್ಕೊಳ್ಳಿ. ಆ್ಯಂಡ್ ಬೇರೆ ಸೆಲ್ಲರ್ಸ್ ವೀಡಿಯೋ ದಯವಿಟ್ಟು ಕಳಿಸ್ಬಿಟ್ಟು ಇದನ್ನು ಹೆಂಗಿದೆ ಅಂತ ನಾವು ಕೇಳಕ್ಕೆ ಹೋಗಬೇಡಿ. ಯಾಕೆಂದರೆ ಬೇರೆ ಸೆಲ್ಲರ್ಸ್ದು ನಾವು ಯಾವುದೇ ಥರದ ನೀವು ಆಲ್ಮೋಸ್ಟ್ ನೀವು ಬಂದಿಲ್ಲಿ ನೋಡ್ಬಿಟ್ಟು ಹೋದರೆ ನೀವೇ ಜಡ್ಜ್ ಮಾಡಿಬಿಡ್ತೀರಾ ಬೇರೆ ವೀಡಿಯೋಸ್ ನೋಡಿಬಿಟ್ಟು. ಬಟ್ ಬೇರೆ ವೀಡಿಯೋಸ್ ಕಳಿಸ್ಬಿಟ್ಟು ನನ್ನ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ನಾವು ಬೇರೆಯವ್ರ ಫಿಶ್ ಬೇಸ್ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಕ್ವಾಲಿಟಿ ಬೇಕು ಅಂದರೆ ಬಂದು ಚೆಕ್ ಮಾಡ್ಕೊಂಡು ನೀವು ನೋಡ್ಬಿಟ್ಟು ತೊಗೋಬೇಕು ಅಂತೇನೂ ಇಲ್ಲ. ನೀವು ಬಂದು ಅಟ್ಲೀಸ್ಟ್ ಒಂದು ಸತಿ ವಿಸಿಟ್ ಮಾಡ್ಕೊಂಡು ನೀವು ನೋಡ್ಕೊಂಡು ಹೋದರೆ ನಿಮ್ಗೆ ಅಟ್ಲೀಸ್ಟ್ ನಾಲೆಜ್ ಗೇನ್ ಆಗುತ್ತೆ. ಕೇಳಿದ್ರಲ್ಲ ವ್ಯೂವರ್ಸ್. ಸೊ ಇಲ್ಲಿ ನಿಮಗೆ ಎಲ್ಲ ಥರ ನಾಲೆಡ್ಜು ಸಪೋರ್ಟಿವ್ ಆಗಿರ್ಬೋದು, ಮತ್ತು ಅವರು ಮಾಡಿರೋ ಕ್ವಾರಂಟೀನು ಪ್ಯಾಕಿಂಗು, ನಾನು ಅವ್ರು ಮಾಡ್ತಾರೋ ಪ್ಯಾಕಿಂಗ್ ಎಲ್ಲ ಲಾಸ್ಟ್ ವೀಡಿಯೋಲ್ಲಿ ಮಾಡಿದೆ. ಅನ್ಫಾರ್ಚುನೇಟ್ಲಿ ಡಿಲೀಟ್ ಆಯಿತು. ನಾನು ಒಂದು ಫಿಶ್ ತೊಗೊಂಡೋಗಿದ್ದೆ ಇಲ್ಲಿಂದ, ಆ ಫಿಶ್ ವೀಡಿಯೋನು ಅಪ್ಲೋಡ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಅದ್ರ ಸ್ಪೆಷಾಲಿಟಿ ನಿಮ್ಮ ಮುಂದೆ ಅಪ್ಡೇಟ್ ಮಾಡ್ತೀನಿ, ಆ ವಿಡಿಯೋ ಫಿಶಿನ ಸ್ಪೆಷಾಲಿಟಿ. ನಾನು ಆಲ್ಮೋಸ್ಟ್ 1.5 ಮಂತ್ ವೆಯ್ಟ್ ಮಾಡಿ ಇವ್ರ ಹತ್ರ ಕೇಳಿ ಆಮೇಲೆ ಫಿಶ್ ತೊಗೊಂಡಿದ್ದು. ಓಕೆ, ಸೊ ಇದೇ ಥರ ವಿಡಿಯೋ ಮುಂದೆ ಏನಾದರೂ ಬೇಕಂದರೆ ನಿಮಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಇದೇ ಥರ ಸ್ಟಾಕ್ ಬರ್ತಾ ಇರುತ್ತೆ. ಪ್ರತಿಯೊಂದು ಥೈಲ್ಯಾಂಡಿಂದ ಇಂಪೋರ್ಟ್ ಮಾಡಿಸ್ತಾ ಇರ್ತಾರೆ. ಒಳ್ಳೊಳ್ಳೆ ವೀಡಿಯೋಸು, ಒಳ್ಳೊಳ್ಳೆ ಫಿಶಸ್ ಇದೆ. ಮೇಯ್ನ್ ಅದೇ ಬೇಕಾಗಿರೋದು. ಅದು ನಮ್ಮ ಲೋಕಲಲ್ಲಿದೆ, ಬೆಂಗಳೂರಲ್ಲಿದೆ. ನಾವು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಹಾರ್ಡ್ಲಿ ಒಂದು ಜಾಳಲ್ಲಿ ಕ್ರಾಸಿಂದ ಒಂದು 4 ಕಿಲೋಮೀಟರ್ಸ್ ಬಂದರೆ ನಿಮ್ಗೆ ಈ ಲೊಕೇಶನ್ ಸಿಗುತ್ತೆ. ಯಾರನ್ನ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ. ವ್ಯೂವರ್ಸ್, ಇವ್ರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಲೊಕೇಶನ್ನು ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅನಿಸುತ್ತೆ. ಥ್ಯಾಂಕ್ ಯು.